ಇತ್ತೀಚಿನ ದಿನಗಳಲ್ಲಿ ಈಗಿನ ಯೂತ್ಗಳು ಡಿಜಿಟಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಅಡಿಕ್ಟ್ ಆಗಿರೋದ್ರ ಜೊತೆಯಲ್ಲಿ ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯನ್ನ ಮರ್ತಿದ್ದಾರೆ. ಅಂತಹ ಕಲೆಯನ್ನ ಮತ್ತೆ ಜನರಿಗೆ ತಲುಪಿಸುವಂಥ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಚಿತ್ರಗಳ ಮೂಲಕ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕಾಂತಾರ ಮಂಗಳೂರಿನ ಕಲೆಯನ್ನು ಎತ್ತಿ ಹಿಡಿದಿದೆ, ಕಾಟೇರ ನಮ್ಮ ನೆಲದ ಕಥೆಯನ್ನು ಎತ್ತಿ ಹಿಡಿದಿದೆ. ಅದೇ ಲಿಸ್ಟಿಗೆ ಮತ್ತೊಂದು ಸೇರ್ತಾ ಇರುವಂಥ ಈಗಿನ ಟ್ರೆಂಡ್ ಇರುವಂತಹ ಕಥೆ ಅಂತ ಅಂದರೆ ಕೆರೆಬೇಟೆ. ಈ ಚಿತ್ರದ ನಾಯಕ ಮತ್ತು ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದ್ದೀರಾ? ನಮಸ್ತೆ. ಈಗ ಮೆನ್ಷನ್ ಮಾಡ್ತಾ ಇದೆ ನಮ್ಮ ನೆಲದ ಕತೆ, ಕಾಂತಾರ ಕಾಟೇರ ಅಂತ ಹೇಳಿ ಎರಡೂ ಕೂಡ ಕಾಯಿಂದಲೇ ಸ್ಟಾರ್ಟ್ ಆಗಿದ್ದು. ಕೆರೆಬೇಟೆನೂ ಕೂಡ ಕಾಯಿಂದಲೇ ಶುರುವಾಗಿರೋದು. ಕರ್ನಾಟಕದ ಕನ್ನಡ ಚಿತ್ರ, ಕನ್ನಡಿಗರ ಹೆಮ್ಮೆ ಕಾಯಿಂದಲೇ ಶುರುವಾಗ್ತಿರುವಂಥ ಕೆರೆಬೇಟೆನೂ ಕೂಡ ಆ ಲಿಸ್ಟಿಗೆ ಸೇರುತ್ತೆ ಅಂತೇಳಿ ನನ್ನ ಭರವಸೆ. ಏನು ನೀವು ಕಾ ಅಂತ ಹೇಳಿದಿರಲ್ವ, ಆ ಕಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆ ಉಳಿದಿರುವಂಥ ಕಾ ಜೊತೆಗೆ ಸೇರಿ ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಲಿ. ಯಾಕಂದರೆ ಸಿನಿಮಾ ಕೂಡ ತುಂಬ ಒಳ್ಳೆಯ ಒಂದು ಸಕ್ಸಸ್ ಸಿಗಲಿ ಅಂತ ಕೇಳ್ತಾ, ಈ ಸಿನಿಮಾದ ಬಗ್ಗೆ ನೀವು ಕೇಳಿದ್ರಿ ಏನು ಕೆರೆಬೇಟೆ ಬಗ್ಗೆ ನಿಮಗೆ ಯೂಶ್ವಲ್ ಆಗಿ ನಾವು ಟ್ರೈಲರು, ಟೀಸರು ಇದರಲ್ಲಿ ಅದು ಏನು ಕೆರೆಬೇಟೆ ಅಂದರೆ ಏನು, ನಮ್ಮ ಸಿನಿಮಾದ ಏನು ಕಂಟೆಂಟ್ ಅನ್ನೋದು ಆಲ್ರೆಡಿ ಜಲಕ್ಕೆ ತೋರಿಸಿದ್ದೀವಿ. ಅದರಲ್ಲಿ ನಿಮಗೆ ಕೆರೆಬೇಟೆ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಫಸ್ಟ್ ನಾವು ಟೀಸರಲ್ಲಿ ಓವರಾಲ್ ಕೆರೆಬೇಟೆ ಅಂತಂದರೆ ಒಂದು ಮೀನು ಹಿಡಿಯೋ ಒಂದು ಸಂಪ್ರದಾಯ, ಬಟ್ ಹಂಗಂತ ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಹೋಗೋಂಥದ್ದಲ್ಲ. ಅದು ಒಂದು ಮೇಯ್ನು ಕೋರ್ ಪಾಯಿಂಟ್, ಒಂದು ಸೋಲ್. ಅದು ನಿಮ್ಮ ಹತ್ರ ಮಾತಾಡ್ತೀನಿ, ಅದಕ್ಕೆ ಮುಂಚಿತವಾಗಿ ಹೀರೋಯಿನ್ ಜೊತೆ ಮಾತಾಡೋದು. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಪರಿಚಯನ ಮುಂಚೆಯಿಂದ? ಬೆಳಗಿಂದ ತುಂಬಾ ನೀಟಾಗಿ ಪರಿಚಯ ಆಗ್ತಾ ಇದೆ. ಏನ್ ಮೇಡಮ್, ಎಲ್ಲದರಲ್ಲೂ ಮೀನ್ಸ್ ಇನ್ ಟೀಮ್ ಅವ್ರು ನನಗೆ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ಲೊಕೇಶನ್ಗೆ ಯಾವ್ದಾದ್ರು ನಾವು ಏನಾದ್ರು ಒಂದು ಕಾರ್ಯಕ್ರಮ ಇದ್ದಾಗ 10 ಗಂಟೆಗೆ ಹೇಳಿದ್ರೆ ಮೇಡಮ್ 9:30 ಬಂದು ವೆಯ್ಟ್ ಮಾಡ್ತಿರ್ತಾರೆ, ಅರ್ಧ ಗಂಟೆ ಬೇಗ ಬಂದು ಕಾಯ್ತಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸರ್, ಈ ರೇಂಜಿಗೆ ಪ್ರಚಾರ ಮಾಡಬೇಡಿ ನನ್ನ ಬಗ್ಗೆ. ಹಂಗೇನಿಲ್ಲ, ಬರ್ತೀನಿ 10 ಮಿನಿಟ್ಸ್ ಹಂಗೆ ಆಚೆ ಈಚೆ. ಈಚೆ ಇಲ್ಲ, ಈಚೆ ಇಲ್ಲ ಸರ್. ಮೊನ್ನೆ ಎಷ್ಟು ಬೇಗ ಬಂದು 4:15ಗೆ ಬಂದಿರ್ಲಿಲ್ವಾ ಶಿವಮೊಗ್ಗ ಹೋದಾಗ? ಯಾರು ಬಂದಿರ್ಲಿಲ್ಲ, ನಾನೇ ಫಸ್ಟ್ ಬಂದಿದ್ದು. ಅದು ಕೂಡ ಶಿವಮೊಗ್ಗ. ತುಂಬಾ ಮುಂಚೆ ಬಂದ್ರೆ ಏನು ಶಿವಮೊಗ್ಗ. ಆ ಥರ ಬಂದಿರ್ತೀನಿ, ಇವರೆಲ್ಲ ಕೌಂಟೇ ಮಾಡಲ್ಲ ಅದನ್ನ. ಲೇಟಾಗಿ ಬಂದು ಇವತ್ತು 11ಗೆ ಅಂತ ಹೇಳಿದ್ದೆ, 11:10 11:15 ಬಂದಿದ್ದೀನಿ, ಒಪ್ಕೋತೀನಿ. ನಮ್ಮ ಕೋಡೈರೆಕ್ಟರ್ ಯಾವ ಥರ ಡಿಸ್ಕಸ್ ಮಾಡಿದ್ರು, ಅವ್ರೇನು ಸಾಫ್ಟ್ ಕಾರ್ನರಿಗೆ ಏನು ಇಲ್ಲ ಸರ್. JP ನಗರಿಂದ ನಿಮ್ಗೆ ಗೊತ್ತು ಎಷ್ಟು JP ನಗರಕ್ಕೆ ಹೋದೆ ಇತ್ತು. ಇವಾಗ ಹೇಳ್ಬೇಕು ಇಂಟರ್ವ್ಯೂ ಅಲ್ಲ ಅದನ್ನು. ಕೆರೆಬೇಟೆಗೆ ನೀವು ಆಯ್ಕೆ ಆಗಿದ್ದೆ? ನಾನು ಆಡಿಷನ್ ಇತ್ತು, ಆಡಿಷನ್ ಮೂಲಕ ಆಯ್ಕೆ ಆಗಿದ್ದು. ಸೊ ಅದು ಅವ್ರನ್ನ ಕೇಳಬೇಕಾಗ ಹೆಂಗೆ ಆಯ್ಕೆ. ಓಕೆ, ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಹೇಳ್ತೀನಿ. ನಾನು ಫಸ್ಟ್ ಡೇ ಹೋಗಿದ್ದೆ. ನಾರ್ಮಲಾಗಿ ಇವ್ರು ಇರಲಿಲ್ಲ, ಡೈರೆಕ್ಟರ್ ಸರ್ ಮಾತ್ರ ಇದ್ದರು. ಸೊ ನಾರ್ಮಲಾಗಿ ಕತೆ ಹೇಳಿದ್ರು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು ಕತೆ. ಡಿಫ್ರೆಂಟಾಗಿತ್ತು. ಅಂದರೆ ನಾನು ಮಾಡೋದಕ್ಕಿಂತ ಒಂದು ಆ್ಯಸ್ ಅ ವ್ಯೂವರ್ ಆಗಿ ಕೇಳೋದಕ್ಕೆ ತುಂಬ ಇಷ್ಟ ಆಯಿತು. ಆಡಿಯನ್ಸಾಗಿ ಕೇಳೋದಕ್ಕೆ ಕತೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆಫ್ಟರ್ ದಟ್ ಸುಮ್ಮನೆ ನಾರ್ಮಲಾಗಿ ನನ್ನ ಕೆಲಸದಲ್ಲಿ ನಾನು ಹೋದೆ. ಆಮೇಲೆ ಫಸ್ಟ್ ಕಾಲ್ ಬಂದಿದ್ದೆ, ಡೌಟ್ ಅಂತಲೇ ಕಾಲ್ ಬಂದಿದ್ದು ನನಗೆ. ಫಸ್ಟ್ ಸೆಲೆಕ್ಟೆಡ್ ಅಂತ ಬಂದಿಲ್ಲ. ಆಗಲ್ಲ ಅನಿಸುತ್ತೆ ಕಣಮ್ಮ ಅಂತ ಡೈರೆಕ್ಟರ್ ನಂಗೆ ಕಾಲ್ ಮಾಡಿದರು. ಓಕೆ ಸರ್, ದಟ್ಸ್ ಓಕೆ ಎಂತ ಒಂದು ಫೈನ್ ಅಂತ ಇದ್ದೆ ನಾನು. ಆ್ಯಂಡ್ ದೆನ್ ಮತ್ತೆ ಒಂದು 10 days 5 ಡೇ ಕಾಲ್ ಮಾಡಿ ಕರೆದ್ರು, ಈ ಥರ ಸೆಲೆಕ್ಟ್ ಆಗಿದ್ದೀರಾ. ಮತ್ತು ಅದು ಸೆಲೆಕ್ಟ್ ಅನ್ನೋ ಥರನೂ ಹೇಳಲಿಲ್ಲ ಇವರು. 10 days ಆಡಿಷನ್. ಹೌದು, 10 days ಲಿಟ್ರಲಿ ಆಡಿಷನ್ ಮಾಡಿರೋದು. ಒಂದು ದಿನ ಬರೋದು, ಆಡಿಷನ್ ಕೊಟ್ಟು ಹೋಗೋದು, ಆ ರೀತಿ ಆಯಿತು. ಆಮೇಲೆ ಇನ್ಸೈಡ್ ನನಗೆ ಗೊತ್ತಿಲ್ಲ. ಸರ್, ಗೌರಿ ಸರ್ ಮಲೆನಾಡು ತೀರ್ಥಹಳ್ಳಿ ಭಾಗದವರು. ಕೆರೆಬೇಟೆ ಅನ್ನೋದು ಮಲೆನಾಡು ಭಾಗದ ಒಂದು ಸಂಸ್ಕೃತಿಯ ಕಲೆ, ಅಲ್ಲಿಂದ ಒಂದಂಗ. ಬಟ್ ತೀರ್ಥಹಳ್ಳಿಗೆ ಬರ್ತೀನಿ ಅನ್ನೋದಾದ್ರೆ ಈ ಕೆರೆಬೇಟೆ ಅನ್ನೋದು ತೀರ್ಥಹಳ್ಳಿ ಆಗದ, ಅದಾಗುವಂಥದ್ದು ಸಾಗರ, ಸೊರಬ ಆ ಭಾಗದಲ್ಲಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಲೆನಾಡು ಅಂದ ತಕ್ಷಣ ಇಡೀ ಹಸಿರು ಜಾಗ ಪೂರ್ತಿ ಮಲೆನಾಡು. ಮಲೆನಾಡಲ್ಲಿ 2 ಭಾಗ ಇದೆ, ದಕ್ಷಿಣ ಒಂದು, ಉತ್ತರ ಒಂದು. ಮಲೆನಾಡು ಆ ಥರ ಇರುವಂಥದ್ದು. ಈ ಕೆರೆಬೇಟೆ ಅನ್ನೋ ಸಂಸ್ಕೃತಿ ನಡೆಯುವಂಥದ್ರ ಪೂರ್ತಿ ಈ ಕಡೆ, ಈ ಸಿರ್ಸಿ ದಕ್ಷಿಣ ಕನ್ನಡದಲ್ಲಿ. ಸೊ ಈ ಭಾಗವನ್ನ ನಿಮ್ಮ ಚಿತ್ರದಲ್ಲಿ ತರಬೇಕು ಅಂತ ನಿಮ್ಗೆ ಅನ್ಸಿದ್ದೆ? ಯಾಕೆ ಈ ಒಂದು ಕಲೆ ಮೇಲೆ ಚಿತ್ರವನ್ನು ಮಾಡಬೇಕು ಅಂತ ಅನ್ಸಿದ್ದೇನೆ? ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಫಿಲಮ್ ಅಲ್ಲಿ ಈ ಕೋರ್ ಪಾಯಿಂಟ್ ಅಷ್ಟೇ. ಫಿಲಮಲ್ಲಿ ಬೇರೆ ಜಾನರಲ್ಲಿ ಹೋಗೋಂಥ ಸಿನಿಮಾ, ಬೇರೆ ವಿಚಾರಗಳು ಹೋಗೋಂಥದ್ದು. ಬಟ್ ಓವರಾಲ್ ಆಗಷ್ಟೇ ಡೈರೆಕ್ಟ್ರ್ ಬಂದು ಕತೆ ಹೇಳಿದಾಗ ಒಂದು ಲೈನ್ ತುಂಬ ಚೆನ್ನಾಗಿದೆ ಅನಿಸ್ತು. ಆಮೇಲೆ ಇದನ್ನೊಂದು ಹಳ್ಳಿ ಸೊಗಡಿಗೆ ಈ ಕಥೆನ ಒಂದು ನೇಟಿವಿಟಿಗೆ ಅಳವಡಿಸಿದ್ರೆ ಹೇಗಿರುತ್ತೆ ಅನ್ನೋದ ಮೇಲೆ ಫಸ್ಟ್ ಕಥೆನ ನೇಟಿವಿಟಿಗೆ ಅಳವಡಿಸಿ ಆಮೇಲೆ ಇವೆಲ್ಲವೂ ಕೂಡ ಅದ್ರ ಜೊತೆಗೆ ಜಾಯ್ನ್ ಆಗ್ತಾ ಹೋಗಿದೆ. ನಾವು ಕೆರೆಬೇಟೆ ಮೇಲೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಲ್ಲ, ಒಂದು ಕತೆ, ಒಂದು ಪಾತ್ರಗಳಿಗೆ ಅಲ್ಲಿ ಒಂದು ವಸ್ತುನ ಇಟ್ಕೊಂಡು ಆಮೇಲೆ ಆ ಸಿನಿಮಾದು
ಆ ಶೇಪ್ ಆಗ್ತಾ ಹೋಗಿರೋವಂಥದ್ದು. ಯಾಕೆಂದರೆ ಇಲ್ಲಿ ಏನಂತಂದರೆ ನಾವು ಮುಂಚೆನೇ ಹೇಳಿದೆ ನಿಮಗೆ ಮಲೆನಾಡು ಇದು ಅಂತ ಅಂದ್ಕೊಳ್ಳೆ ಓವರಾಲ್ ಗ್ರೀನ್ರಿ ಪ್ರಕೃತಿ ಮಳೆ ಅದ್ರ ಮೇಲೆ ಜಾಸ್ತಿ ಹೋಗಿಲ್ಲ. ಅಲ್ಲಿಯ ಒಂದು ಬೇರೆ ಬೇರೆ ಥರ ಅಂದರೆ ಮಲೆನಾಡು ಅಂದ್ರೆ ಬರೀ ಅದಷ್ಟೇ ಅಲ್ವಲ್ಲ, ಅದರಿಂದ ಆಚೆಗೆ ಸುಮಾರಷ್ಟಿದೆ. ಈ ಸಿನಿಮಾ ನಡೆಯೋ ಅಂಥದ್ದಷ್ಟೇ ನಾನು ಹೇಳಿದ್ನಲ್ಲ, ನಿಮ್ಮ ನ್ಯೂಸ್ ಚಾನಲಲ್ಲಿ ಹೇಗೆ ಒಂದು ನ್ಯೂಸು ಯಾವುದೋ ಒಂದು ಊರಲ್ಲಿ ಘಟನೆ ನಡೀತೆ ಅದು ಎಲ್ಲ ಕಡೆ ತೋರಿಸ್ತೀರ, ನಮ್ಮ ಸಿನಿಮಾದ ಅಷ್ಟೊಂದು ಘಟನೆ ಅಲ್ಲಿ ನಡೆಯುತ್ತೆ, ಬಟ್ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಈಗ ಕನೆಕ್ಟ್ ಆಗಿ ಅಂದರೆ ಒಬ್ಬ ಹುಡುಗ ಅವನ ಹೋರಾಟ, ಅವನ ಬದುಕು, ಅವನ ಕನಸು, ಅವನ ಛಲ ಎಲ್ಲರಲ್ಲೂ ಇರುತ್ತಾನೆ. ಎಲ್ಲದೂ ದೊಡ್ಡದಾಗಿರುವ ಅವ್ರವ್ರ ಶಕ್ತಿಗೆ ಅನುಸಾರವಾಗಿರುತ್ತೆ. ಅದೇ ಕೆರೆಬೇಟೆ ಸಿನಿಮಾ. ನಿಮ್ಮ ಕೆರೆಬೇಟೆ ಸಿನಿಮಾ ಒಂದೇನಂತಂದರೆ ನಿಮಗೆ ಎವ್ರಿ ಹಂತನೂ ಕೂಡ ನಿಮಗೆ ಒಂದು ಕ್ಯೂರಿಯಾಸಿಟಿಲಿ ಕೂರಿಸೋ ಅಂಥದ್ದು. ಆಮೇಲೆ ಆ ಪ್ರಪಂಚನೇ ನಿಮಗೆ ನಾನು ಯಾವುದೋ ಒಂದು ಹಳ್ಳಿಲಿದ್ದೀನಿ, ನಾನು ಯಾವುದೋ ಒಂದು ಜಾಗದಲ್ಲಿದ್ದೀನಿ, ನಾನು ಕೂಡ ಆ ಊರಲ್ಲಿ ಒಂದು ಪಾತ್ರನೇನೋ ಅಥವಾ ಅಲ್ಲಿ ಏನೋ ನಡೀತಿದೆ ಅದು ನಾನು ನೋಡ್ತಾ ನಿಂತಿದ್ದ ಪ್ರೇಕ್ಷಕನೇನೋ ಅಲ್ಲೇ ಅದರೊಳಗಡೆ ಆ ಥರನೇ ನಿಮ್ಗೆ ಫೀಲ್ ಕೊಡುವಂಥ ಅಷ್ಟು ನೇಟಿವಿಟಿ ಕಟ್ಕೊಡೋಂಥ ಪ್ರಯತ್ನ ಮಾಡಿದ್ರು. ಅಂದರೆ ಸಿನಿಮಾದಲ್ಲಿ ಯಾವಾಗಲೂ ಏನಾಗುತ್ತೆ ಗೊತ್ತಾ, ತುಂಬ ಸೂಕ್ಷ್ಮತೆ ಮೇಲೆ ವರ್ಕ್ ಮಾಡಬೇಕು ಈ ಥರ ಸಿನಿಮಾಗಳು. ಅದನ್ನು ತುಂಬ ವರ್ಕ್ ಮಾಡಿದ್ದೀವಿ ಈ ಸಿನಿಮಾದ ಒಂದೊಂದು ಪಾಯಿಂಟ್ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ. ನಿಮಗೆ ಮತ್ತೊಂದು ಗೌರೀಶ್ ಅವ್ರನ್ನ ನಾನು ಇದಕ್ಕೂ ಮುಂಚೆ ರಾಜಹಂಸ ಆಮೇಲೆ ಜೋಕಾಲಿ ಚಿತ್ರದಲ್ಲಿ ನಾನು ನೋಡಿದ್ದೀನಿ. ಅವೆರಡು ಕೂಡ ಆಗಿನ ಸಮಯದಲ್ಲಿ ಟ್ರೆಂಡ್ ಇದ್ದಂತಹ ಕಾಂಟೆಂಟ್ ಫಿಲ್ಮ್ಸ್, ನಾಟ್ ನಮ್ಮ ನೆಲಮೂಲದ, ಬಟ್ ಆ ಒಂದು ಸಮಯಕ್ಕೆ ಬೇಕಾದಂತ ಒಂದು ಟ್ರೆಂಡ್. ಅದನ್ನ ಬ್ರೇಕ್ ಮಾಡಿ ಗೌರೀಶ್ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ರು. ಜೋಕಾಲಿಯ ನನಗೂ ಈಗಲೂ ನೆನಪಿರ್ಬೇಕಂದ್ರೆ ಈಗಲೂ ನಾನು ಅವಾಗ ಕೇಳ್ತಾ ಇದ್ದೆ, ಚುಚ್ಚಿ ಚುಚ್ಚಿ ಆಮೇಲೆ ರಾಜಹಂಸ ಕಲರ್ಫುಲ್ ಆಗಿ ಮಾಡಿದಂತ ಒಂದು ಫಿಲ್ಮ್. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕೆರೆಬೇಟೆ ಡಿಫ್ರೆಂಟ್ ಜಾನರ್ ಇರೋ. ಯಾಕೆ ಕೆರೆಬೇಟೆ ಮೂಲಕ ನಮ್ಮ ನೆಲಮೂಲದ ಕಥೆನ ಹೇಳಬೇಕು ಅಂತ ಹೇಳಿ ಗೌರೀಶ್ ಅವ್ರಿಗೆ ಅನಿಸ್ತು? ನಮಗೇನು ಗೊತ್ತಾ, ಹುಟ್ಟಿ ಬೆಳೆದಿದ್ದು ಅಥವಾ ಈಗಲೂ ಡೈಲಿ ಕನೆಕ್ಟ್ ಇರೋದು ನಾವು ನಮ್ಮ ಊರ ಜೊತೆಗೆ. ನಾವೆಲ್ಲಿ ಹುಟ್ಟು ಬೆಳೆದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಲ್ಲಿ ತಲೆಯಲ್ಲಿ ಉಳಿಯೋಂಥದ್ದು ನಾವೇನು ಒಂದು PUC ಡಿಗ್ರಿ ತನಕ ಅಥವಾ ಸಣ್ಣ ವಯಸ್ಸಲ್ಲಿ ಬೆಳೆದಿರ್ತೀವಿ, ಆ ಊರು ಆ ವಾತಾವರಣನೇ ತಲೆ ಒಳಗೆ ಅಚ್ಚಾಕೋತಿರುತ್ತೆ. ನಮಗೆ ಸ್ಟ್ರೆಂತ್ ಇರೋದು ಆ ಊರುಗಳ ಮೇಲೆ. ಅಂದರೆ ನನಗೆ ಮುಂಚೆಯಿಂದನೂ ನನಗೆ ಆ ಹಳ್ಳಿ ಜೊತೆಗೆ ಪ್ರತಿ ದಿವಸನೂ ರೈತಾಪಿ ಜೊತೆಗೆ ಕನೆಕ್ಟ್ ಇರೋದ್ರಿಂದ ನಮಗೆ ಸಿನಿಮಾ ನಮ್ಮ ಕತೆ ಬಂದಾಗ ಆ್ಯಕ್ಚುಲಿ ಅಲ್ಲಿಗೆ ಅಳವಡಿಸ್ಕೊಳ್ಳೋಣ, ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅಳವಡಿಸ್ಕೊಂಡು ಈ ಕಥೆನ ಅಲ್ಲಿಗೆ ಮಾಡೋಣ. ಆವಾಗ ನೋಡಿದವ್ರು ಹೇಳಿದೆ ನಿಮ್ಗೆ ಆಲ್ರೆಡಿ ಆ ಥರ ಪಾಯಿಂಟ್ಗಳು ಬಂತು. ನಮಗೂ ಮತ್ತೊಂದು ಏನಂತಂದರೆ ನಾವು ಹಾಕೋಂಥ ಬಟ್ಟೆ ಇನ್ನೊಂದೆಲ್ಲ ಈಗ ಮಾಡ್ರನ್ ಆಗಿರ್ಬೋದು, ಬಟ್ ಒಳಗಡೆ ತನ ಅಂತೀವಲ್ಲ, ಆ ತನ ನಂದು ಹಳ್ಳಿ ತನನೇ, ಹಳ್ಳಿ ಸೌಂಡ್. ಇವತ್ತಿಗೂ ನಂಗೆ ಎಷ್ಟೋ ಜನ ಕೇಳ್ತಾರೆ, ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯ್ತಲ್ರಿ, ಆದರೆ ನಿಮ್ಮ ಭಾಷೆ ಮಾತ್ರ ನಿಮ್ಮ ಮಾತಾಡ್ತಿದ್ದಂಗೆ ಗೊತ್ತಾಗ ಶಿವಮೊಗ್ಗದ ಕಡೆ ಬಂದು. ಅಂದರೆ ಅದು ನನಗೆ ಅದು ಬಿಡೋದಕ್ಕೆ ಆಗಲ್ಲ. ಅದು ಆ ಒಂದು ಪದಗಳು ಈಗ ಹೇಗೆ ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಆದರೂ ಕೂಡ ಅವ್ರ ಮಾತು ನೋಡಿ ಯಾವ ನಿಮ್ಗೆ ಗೊತ್ತಿದೆ, ನೀವು ಶಿವಮೊಗ್ಗದ ಕಡೆ ಒಂದೊಂದು ಪದ ಕೂಡ ಅವ್ರು ಆಗಿದ್ರೆ ಯಾರು ಬೇಕಾದರೂ ಕಂಡಿದ್ದೀವಿ ಅಲ್ಲಿ. ಅದೇ ಥರನೇ ನಮಗೆ ನಮ್ಮ ಪದ, ನಮ್ಮ ಭಾಷೆ, ನಮ್ಮ ಏನು ಆ ನೇಟಿವಿಟಿನೇ ನಮಗೆ ತುಂಬ ಅದು ತುಂಬ ಹೋಗಿದೆ. ದಿವಸನೂ ಅದ್ರ ಜೊತೆಗೆ ನಾವು ಕನೆಕ್ಟಲ್ಲೇ ಇರೋರು. ದಿವಸದಲ್ಲಿ 4 ಅವರ್ ಅಂತೂ ಬೆಂಗಳೂರಲ್ಲಿದ್ದರೂ ಫೋನಲ್ಲಾದರೂ ಊರು ಬದಿ ಹುಡುಗರ ಜೊತೆಗೆ ಮಾತಾಡ್ತಿರ್ತೀವಿ ಅಥವಾ ಕೆಲಸ ಹಾಗಾಗಿ ಅದೇ ಸಿನಿಮಾ ನನ್ನ ಕನಸು. ಆ್ಯಕ್ಚುಲಿ ಈ ಥರದೊಂದು ನೀಟಾಗಿ ಒಂದು ಸಿನಿಮಾ ಮಾಡಬೇಕು. ಹಿಟ್ಟು ಫ್ಲಾಪು ಆಮೇಲೆ ಬರ್ತಾರೆ, ಅದೇನು ಅನ್ನೋದು ಯಾರ ಕೈಯಲ್ಲೂ ಇಲ್ಲ. ನಮ್ಮ ಕರೆಕ್ಟಾಗಿ ಶ್ರದ್ಧೆಯಿಂದ ನಾವು ಮಾಡೋದು ಮಾತ್ರ ನಮ್ಮ ಕೈಯಲ್ಲಿದೆ. ಆ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ. ಇದು ನನ್ನ ಒಳಗಡೆ ನನ್ನ ರಕ್ತದಲ್ಲಿ ಇರುವಂಥದ್ದು. ಅಂದರೆ ಈ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನು ಮಾಡಿದ್ದೀನಲ್ವ, ಸುಮಾರಷ್ಟು ವಿಚಾರಗಳು ನಾನು ಇದ್ದಿದ್ದು ರೀತಿ, ನಾನು ಹೇಗಿದ್ದೆ ಊರಲ್ಲಿ, ನಾನು SLC PUC ಈಗಲೂ ಊರಿಗೆ ಹೋದರೆ ಅದನ್ನೇ ಸಿನಿಮಾದಲ್ಲಿ ನಿಜವಾಗಿ ಹೋಗಿದೆ. ಹಾಗಂತ ಅದರಲ್ಲಿ ಸುಮಾರಷ್ಟು ಕೆಲವು ಹೊಡೆದಾಟ ಅದರಲ್ಲ, ಕೆಲವಲ್ಲ, ನಾನು ಹೇಳ್ತಿಲ್ಲ, ಓವರಾಲ್ ವಿಚಾರಗಳು. ಮೇಡಮ್, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು ನಿಮಗೆ ಮಲೆನಾಡು ಭಾಷೆನ ಆಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಯೂಶಲ್ ಆಗಿ ಬೇರೆ ಭಾಗದ ಜನ ಬೆಂಗಳೂರು ಕನ್ನಡನ ಈಸಿಯಾಗಿ ಮಾತಾಡ್ಬೋದು, ಬಟ್ ಇಲ್ಲಿ ಬೆಳೆದಿರುವಂಥವ್ರು ಮಲೆನಾಡು ಭಾಷೆನ ಮಾತಾಡಬೇಕು ಅಷ್ಟು ಈಸಿ ಆಗಲ್ಲ. ಬಟ್ ನಾನು ಹುಟ್ಟು ಬೆಳೆದಿದ್ದು ಮಲೆನಾಡು ಅಂದರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಕನ್ನಡನ ನಾನು ಈಸಿಯಾಗಿ ಮಾತಾಡ್ತೀನಿ, ಊರಿಗೆ ಬಂದಾಗ ಮತ್ತೆ ನಮ್ಮ ಕನ್ನಡನೇ ಮಾತಾಡ್ತೀನಿ. ಬಟ್ ಇಲ್ಲಿಯವ್ರು ಅಲ್ಲಿ ಮಾತಾಡಬೇಕು ಅಂತ ಕಷ್ಟ. ನಿಮಗೆ ಎಷ್ಟು ಕನೆಕ್ಟ್ ಆಯಿತು, ಎಷ್ಟು ಕಷ್ಟ ಆಯಿತು ಅದು ಮಾತಾಡೋದು? ಬಿಗಿನಿಂಗಲ್ಲಿ ತುಂಬಾ ಕಷ್ಟ ಆಯಿತು. ಇನ್ಫ್ಯಾಕ್ಟ್ ಸುಮ್ಮನೆ ಶೂಟಿಂಗ್ ಟೈಮ್ ಥರನೇ ಮಾಡ್ತೀನಿ. ಓಕೆ, ಬಿಗಿನಿಂಗಲ್ಲಿ ತುಂಬಾ ಕಷ್ಟ ಆಯಿತು ಆಡಿಷನ್ಗೆ. ಇನ್ಫ್ಯಾಕ್ಟ್ ಅಲ್ಲೆಲ್ಲ ಮಲ್ನಾಡೋರ್ದು ಒಂಥರ ಡಿಫ್ರೆಂಟ್ ಆಗಿದೆ ಕನ್ನಡ, ಒಂಥರ ಏನೋ ಅವರು ಸಿನಿಮಾದಲ್ಲಿ ಏನು ಗೊತ್ತಾ, ಭಾಷೆನ ನಾನು ಡೈಲಾಗ್ ಬರ್ದಿರೋದ್ರಿಂದ ತುಂಬ ಭಾಷೆ ಮೇಲೆ ಹಿಡ್ತಾ ಇರೋದು ನಮಗೆ. ಹಾಗಾಗಿ ಎಲ್ಲರಿಗೂ ಕೂಡ ಡೈಲಾಗ್ ಒಂದೊಂದು ಸಣ್ಣ ಕ್ಯಾರೆಕ್ಟರ್ಗೂ ಪರ್ಟಿಕ್ಯುಲರಾಗಿ ಒಂದೊಂದು ತಿಂಗಳು ಮುಂಚೆ ನಾನೇ ಸ್ಕ್ರಿಪ್ಟ್ ಅಲ್ಲ, ಪ್ರತಿಯೊಬ್ಬರು ಇದೇ ಸ್ಲ್ಯಾಂಗಲ್ಲಿ ಮಾತಾಡಬೇಕು, ಹೀಗೆ ಮಾತಾಡಬೇಕು ಅಂತ, ಇನ್ಕ್ಲೂಡಿಂಗ್ ಹರಿಣಿಯವರು ಇರ್ಬೋದು, ದೇಶಪಾಂಡೆ ಅವ್ರಿಗೆ ಇರ್ಬೋದು, ಹೀಗೆ ಮಾತಾಡಬೇಕು, ಇದೇ ಶೈಲಿ ಅನ್ನೋದನ್ನ ಒಂದು ತಿಂಗಳು ಮುಂಚೆನೇ ಕಳಿಸಿದ್ವಿ. ಇವಳಿಗೆ ಸ್ಪೆಷಲ್ಲಾಗಿ ಇನ್ನೂ ಜಾಸ್ತಿ. ಅಂದರೆ ಯಾಕೆಂದರೆ ಇವಳದು ತುಂಬ ಡೈಲಾಗ್ಸ್ಗಳಿರೋದ್ರಿಂದ ಸುಮಾರು ದಿವಸ ರಿಹರ್ಸಲ್ ಅಂತೂ ಮಾಡ್ತೀವಿ. ಡಬ್ಬಿಂಗಲ್ಲಿ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಡಬ್ಬಿಂಗಲ್ಲಂತೂ ನೀವು ಒಂದೊಂದು ಕ್ಯಾರೆಕ್ಟರ್ನು 38 ದಿವಸ ಡಬ್ಬಿಂಗ್ ಮಾಡಿದ್ವಿ.
38 ದಿವಸ ಒಂದೊಂದು ಸಣ್ಣ ಸಣ್ಣ ಅಂತ ಉಸಿರು ಬಿಟ್ಟವ್ರನ್ನೂ ಅಲ್ಲಿಂದನೇ ಕರ್ಕೊಂಡ್ಬಂದಿದ್ದಾರೆ. ಆಕ್ಚುಲಿ ಇಷ್ಟು ವಿಷಯಗಳನ್ನ ಮಾತಾಡೋದಿದೆ ನಿಮ್ಮ ಹತ್ರ ಇದಿಷ್ಟೇ ಅಲ್ಲ, ಅದೇ ಇನ್ನೊಂದಿಷ್ಟು ವಿಷಯ ಮಾತಾಡಬೇಕು. ಹೇಳಿ ಮೇಡಮ್. ಈ ರೀತಿ ಆಯಿತು. ಮತ್ತು ಮಲೆನಾಡಿಗೆ ಹೋದಾಗ 70 days ಶೂಟ್ ಇದ್ದಿದ್ದು, ಅಂದರೆ ಬ್ರೇಕ್ ವಿತ್ ಬ್ರೇಕ್ಸ್ ಆಬ್ವಿಯಸ್ಲಿ. ಸೊ ಫಸ್ಟ್ ಶೆಡ್ಯೂಲ್ ಬಂದು 30 days ಇತ್ತು. ಅದರಲ್ಲಿ ಪೂರ್ತಿ ನಾವು ಅಲ್ಲೇ ಇದ್ದಿದ್ದರಿಂದ ಒಂಥರ ಕಾಡ್ ಥರನೇ ಆಲ್ಮೋಸ್ಟ್ ನಮಗೆ ಸಿಗ್ನಲ್ ಇರ್ತಾ ಇರಲಿಲ್ಲ. ಸೊ ಆ ರೀತಿ ಇದ್ದಿದ್ದರಿಂದ ಅಲ್ಲಿರೋ ಜನಗಳು ಹಾಗೆ ಇದ್ರು, ಮನೆಯವರಾಗಲಿ ಎಲ್ಲರೂ. ನನಗೆ ಅವಾಗ ಪಾತ್ರಕ್ಕೆ ಹೋಗೋಕ್ಕೆ ಇನ್ನೂ ತುಂಬ ಈಸಿ ಆಯಿತು. ನಾನು ಅದೇ ಥರ ಮೀನ ಥರನೇ ಓಡಾಡ್ಕೊಂಡಿರ್ತಾ ಇದ್ದೆ. ನನ್ನ ಕಾಸ್ಟ್ಯೂಮಲ್ಲಿ ಇಡೀ ರಾತ್ರಿವರೆಗೂ ಸೆಟ್ ಪ್ಯಾಕಪ್ ಅನ್ನೋವರೆಗೂ ನನ್ನ ಕಾಸ್ಟ್ಯೂಮಲ್ಲೇ ಇರಬೇಕಾಗಿತ್ತು, ಹಂಗೆ ಇರ್ತಾ ಇದ್ದೆ. ಸೊ ಅದೇ ರೀತಿ ಇರ್ತಾ ಎಲ್ಲರ ಜೊತೆ ಮಾತಾಡಿ, ಇನ್ಫ್ಯಾಕ್ಟ್ ಅಲ್ಲಿ ಹೆಲ್ಲಡಿಕೆ ಆಗ್ತಾರಲ್ಲ ಜಾಸ್ತಿ, ಅಲ್ಲಿ ಅಭ್ಯಾಸ ಮಾಡ್ಕೊಂಡು ನಾನು ಬೆಂಗಳೂರಿಗೂ ಬಂದು ಅದನ್ನ ತಿಂತಾ ಇದ್ದೆ ಎಲ್ಲಡಿಕೆನ ಅಷ್ಟು. ಅಲ್ಲಿ ಒಳ್ಳೇದೇ, ಸ್ವಲ್ಪ ಹಾಕ್ಬೇಕು ಮನೆಯಲ್ಲಿ ಹೊಡಿತಾರೆ. ಲೈಕ್ ನನ್ನ ಕ್ವೆಶ್ಚನ್ ಅಲ್ಲ, ಗೌರೀಶ್ ಅವ್ರನ್ನ ನೋಡಿದಾಗ ಒಂದಿಷ್ಟು ಜನಕ್ಕೆ ಮೇ ಬಿ ಮೈಂಡಲ್ಲಿ ನೋಡ್ತಿರ್ಬೇಕು, ಕೇಳಕ್ಕೆ ಯೋಚನೆ ಮಾಡಿರ್ಬೋದು ಜನ, ಬಟ್ ಕೇಳಿದ್ರು ಎಲ್ಲ ನಂಗೆ ಗೊತ್ತಿಲ್ಲ. ನನಗಿರೋ ಪ್ರಶ್ನೆ ಏನು ಅಂದ್ರೆ, 3 ಚಿತ್ರವು ನಿಮ್ಮ ಪ್ರೊಡಕ್ಷನ್ ಅಲ್ಲೇ ಮಾಡಿರುವಂಥದ್ದು. ಕೆರೆಬೇಟೆ ನಿಮ್ದೇ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನ್. ಪ್ರಮೋಷನ್ ಜೋರಾಗಿ ಮಾಡ್ತಿದ್ರ, ಒಳ್ಳೆ ಕ್ಯಾನ್ವಾಸ್ ಅಲ್ಲಿ ಫಿಲಮ್ ಮಾಡಿದ್ರ, ಒಳ್ಳೆ ಬಜೆಟ್ ಅಲ್ಲಿ ಫಿಲಮ್ ಮಾಡಿದ್ರ. ಪ್ರತಿಯೊಂದು ವಿಷಯ ಅಂತ ಬಂದಾಗ ಡಿಸ್ಕಸ್ ಮಾಡುವಾಗ ನಾನು ದುಡ್ಡು ಮತ್ತೊಂದು ಅಂತೀರಾ. ಬಟ್ ಗೌರೀಶ್ ಅವ್ರ ಕನೆಕ್ಟ್ ಇರುವಂತದ್ದು, ಗೌರೀಶ್ ಅವರ ಹೆಸರನ್ನ ನಾವ್ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಕೇಳಿದಾಗ ಗೌರೀಶ್ ಹೆಸರು ಕೇಳಿ ಬರುತ್ತೆ. ಸೊ ಗೌರೀಶ್ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಷ್ಟಿಟ್ಟಿದ್ದೀರಾ ಮನೆಯಲ್ಲಿ? ಸುಮಾರು ನಿಮ್ಗೊಂದು 4 ಕಟ್ಕೊಡ್ಲ. ಹಂಗಲ್ಲ ಬ್ರದರ್, ನಮ್ಮಲ್ಲಿ ಹಿಂಗೆ ಹೇಗುತ್ತೆ ಅಂದ್ರೆ ಆ ಕ್ವೆಶ್ಚನ್ ಸೈಜ್ ಆಗ್ಬಿಡುತ್ತೆ. ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಅಲ್ಲಿ ನೀವು ಓಡಾಡ್ತಿದ್ರ ಅಂದ್ರೆ ಯಾವ್ದೋ ಬ್ಲಾಕ್ ಮನಿ ಇರ್ಬೇಕಿಲ್ಲ ಈ ಟಾಕ್ ಕರೆಕ್ಟ್ ಕೇಳಿಲಿ. ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಓಡಾಡೋದು ಅಂದ್ರೆ ರಾಜಕಾರಣಿಗಳು ಹಿಂಬಾಲಕರಾಗಿ ಓಡಾಡೋದು. ನಾನು ಹಿಂಬಾಲಕರಲ್ಲ, ಅವ್ರ ಜೊತೆ ಹಮಾಲಿ ಮಾಡೋದು. ಹಿಂಗೆ ಅಂದ್ರೆ ನಾನು ಮಾಡೋದು ಹಮಾಲಿ ಅಂತ ಅಂದ್ರೆ ಕೂಲಿ ಕೆಲಸ ಮಾಡೋದು. ಇಲ್ಲಿ ಕೂಲಿ ಕೆಲಸ ಏನಂತಂದ್ರೆ, ನಾನು ಯೂಶುವಲ್ ಕನೆಕ್ಟಿಂಗ್ ಸುಮಾರಷ್ಟು ಜನ ರಾಜಕಾರಣಿಗಳಿಗೆ, ಎಕ್ಸಾಂಪಲ್ಲು ಮುನಿರತ್ನ ಅವ್ರಿಗೆ ಇರ್ಬೋದು, BC ಪಾಟೀಲ್ ಅವ್ರಿಗೆ ಸುಮಾರು ಜನ ಕೆಲಸ ಮಾಡ್ತೀನಿ. ಏನು ಕೆಲಸ? ಶಾಲು, ಶಲ್ಯ, ಟಿ ಶರ್ಟ್ಸು, ಕ್ಯಾಪ್ಸು ಈ ಥರದ್ದೆಲ್ಲ ಮಾಡೋ ಅಂಥದ್ದು. ಅಂದರೆ ಕನಸು ಏನೇನೋ ದೊಡ್ಡದು ಇರುತ್ತೆ ಬ್ರದರ್. ನಿಮ್ಮ ಕನಸಿಗೆ ನೀರು ಎರಿಯುವಂಥವ್ರು ಇಲ್ಲಿ ಯಾರು ಸುಲಭಕ್ಕಿರಲ್ಲ. ನಿಮ್ಮ ಕನಸಿದೆಯಾ, ನಾವೇ ಏನಾದರೂ ಆಗಬೇಕು. ನಮ್ಮ ಕನಸಿಗೆ ನಮ್ಮ ಕೈ ನಮ್ಮ ತಲೆ ಮೇಲೆ, ಇನ್ನೊಬ್ರ ತಲೆ ಮೇಲೆ ಇಡೋದು ಕಲಿಬೇಕು, ಇಲ್ಲ ನಮ್ಮ ತಲೆ ಮೇಲೆ ಇಟ್ಕೊಳ್ಳೋದು ಕಲಿಬೇಕು. ಹೇಳಿ, ನನಗೆ ಇನ್ನೊಬ್ರ ತಲೆ ಮೇಲೆ ಇಡೋಕ್ಕೆ ಬರಲ್ಲ. ಹಾಗಾಗಿ ನನ್ನ ಕೈ ನನ್ನ ತಲೆ ಮೇಲೆ ಇಟ್ಕೊಂಡು ನನ್ನ ಶ್ರಮ ನಾನೇನೋ ಮಾಡಬೇಕು ಅಂತಂದರೆ ನಾನೇ ಒದ್ದಾಡಬೇಕು. ಹಾಗಾಗಿ ಒಂದು ಪೊಲಿಟಿಕಲ್, ನಿಜವಾಗ್ಲೂ ಹೇಳ್ತೀನಿ, ನಂಗೆ ಸಿನಿಮಾದಲ್ಲಿ ಯಾವತ್ತೇನು ಗೆಲುವು ಸಿಕ್ಕಿಲ್ಲ. ನಿಮಗೂ ಅದು ಗೊತ್ತಿದೆ ಅಲ್ವಾ? ಯಾಕೆ ರಾಜಹಂಸನೇ ಇರ್ಬೋದು, ಯಾವ್ದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋದಿದೆ. ಒಳ್ಳೆ ಸಿನಿಮಾ ಅಂತ ಹೇಳಿ ಟಾಕ್ ಇದೆ. ಹೌದು, ಸುಮಾರು ಜನ ಕೇಳಿದಾಗ ಜೋಕಾಲಿ ಬಗ್ಗೆ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಒಳ್ಳೆ ಸಿನಿಮಾ ಅಂತಿದ್ದಾರೆ. ಹೌದು, ಆಫ್ ಕೋರ್ಸ್ ಒಳ್ಳೆ ಸಿನಿಮಾ ಅಂತ ತಕ್ಷಣ ನಮ್ಮ ಜನ ಅನ್ಕೊಂತಾರೆ ದುಡ್ಡು ಬಂದಿರುತ್ತೆ. ಒಳ್ಳೆ ಸಿನಿಮಾ ಮಾಡಿದೀವಿ, ಖಂಡಿತ ಸುಳ್ಳು. ಏನು ಗೊತ್ತಾ, ಹಾಗಾಗಿ ನನಗೆ ನನಗೆ ಯಾವಾಗಲೂ ಏನು ಗೊತ್ತಾ, ನನ್ನ ಹತ್ರ 10 ರೂಪಾಯಿ ದುಡ್ಡಿದ್ರು ನಾನು 100 ರೂಪಾಯಿ ಯಜಮಾನಿಕೆ. ನಾನು ಯಾವಾಗಲೂ ಅಷ್ಟೇ, ಯಾರ ಹತ್ರನೂ ಹೆದರೋದಕ್ಕೆ ಹೋಗಲ್ಲ, ಏನಲ್ಲ. ಹಿಂಗೆ ಅಂದರೆ ಏನೋ ಒಂದು ಧೈರ್ಯ, ಒಂದು ಕೆಲಸಕ್ಕೆ ಇಳಿದ ಮೇಲೆ ಅದನ್ನು ಶ್ರದ್ಧೆಯಿಂದ ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಎಲ್ಲರಿಗಿಂತ ಮುಂಚೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಮ್ಮ ಇಡೀ ಸಿನಿಮಾದಲ್ಲೇ ಕೇಳಿ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋದು ಒಂದು ಕೆಲಸನೂ ನಾನು ಯಾರ್ದು ಮಾಡಲ್ಲ. ಇಡೀ ಸಿನಿಮಾ ಶುರು ಆಗ್ತಾನೆ ಮುಂಚೆನೇ ಹೇಳ್ಬಿಟ್ಟಿದೆ, ಯಾರೇ ಒಂದು ಟೆಕ್ನಿಷಿಯನ್ಸ್ ಬಂದಾಗಲಿ, ಯಾರೇ ಬೇಕಾಗಲಿ, ಎಲ್ಲರೂ ಐಡಿಯಾಗಳು ಕೊಡಿ, ಎಲ್ಲರೂ ಹೇಳಿ, ನೋ ಪ್ರಾಬ್ಲಮ್. ಫೈನಲ್ ನಿರ್ಧಾರ ನಂದು. ಅದು ಯಾವ ಡಿಪಾರ್ಟ್ಮೆಂಟಾರೋ ಆಗಲಿ, ನನಗೇನು ಬೇಕು ಅನ್ನೋದು ನಾನೇ ಫೈನಲ್ ಮಾಡೋದು. ಯಾಕೆ ಅಂತಂದರೆ ನನ್ನ ಸಿನಿಮಾ ನನಗೆ ಹೇಗೆ ಬೇಕು ಅಂತ. ನಾನು ಯಾಕೆಂದರೆ 2 ಸಿನಿಮಾ ಮಾಡಿದ್ದೆ, ಅದು ನನಗೆ ಬೇರೆ. ಈ ಸಿನಿಮಾ ನಾನೇ ನಿರ್ಧಾರ ಮಾಡಬೇಕು. ಒಂದು ಪಕ್ಷ ಸೋಲಾಯ್ತಾ, ಸೋಲಲ್ಲ, ಹೌದಪ್ಪ ನಾನು ನಿರ್ಧಾರ ಮಾಡಿದೆ, ನನ್ನ ತಪ್ಪು ನಿರ್ಧಾರಗಳಿಂದ ಆಗಿದೆಯೋ. ಇನ್ಯಾರ್ಯಾರೋ ತಪ್ಪು ನಿರ್ಧಾರ ಮಾಡಿ ಸೋಲಾಗೋದು ಬೇಡ. ಅಂದರೆ ಇದು ಹೆಂಗೆ ಹೇಳಬೇಕು ಅಂತಂದರೆ, ನಿಮಗೆ ಶಿವರಾಮ್ ಕಾರಂತರಿಗೆ ಒಬ್ಬರು ಯಾರೋ ಬಂದು ಕೇಳಿದ್ರಂತೆ, ನಿಮ್ಮ ಆತ್ಮಚರಿತ್ರೆ ಬರೆಯದ ಅಂತ ಕೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ, ನೋಡ ಬೇಡ ಕಣೋ, ನೀನು ನನ್ನನ್ನು ಇದು ಕೊಲೆ ಮಾಡೋದು ಬೇಡ, ನಾನೇ ನೇಣಾಕಂತೀನಿ ಆ ಥರ ಬೇಡ. ನನಗೆ ಸಿನಿಮಾನಾಗ ಏನು ಮಾಡಬೇಕು ಅನ್ನೋದು ಖಂಡಿತವಾಗೂ ಎಲ್ಲರ ಐಡಿಯಾ ತೊಗೊಂಡು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ನಾನು ಹೇಳೋದು, ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಗಿಡಕ್ಷನ್ ಅಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ನನಗೆ ಯಾವ ಥರ. ಯಾಕಂದರೆ ನಾನು ಬರೀ ಇದರಲ್ಲಿ ಸಿನಿಮಾ ಆ್ಯಕ್ಟ್ರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಸಿನಿಮಾದ ಡೈಲಾಗ್ ರೈಟ್ರು, ಸಿನಿಮಾದ ಸ್ಕ್ರೀನ್ ಪ್ಲೇ ನಾನು ಮತ್ತು ಡೈರೆಕ್ಟ್ರು ಶೇರ್ ಮಾಡಿದ್ದೀವಿ. ಎಲ್ಲ ಹಂತದಲ್ಲೂ ನಾನು ಯಾವ ಹಂತ ಇದು ಹೇಳಿದ್ನಲ್ಲ ನಿಮಗೆ. ಈಗ ಪ್ರಮೋಷನ್ನೇ ಇರ್ಬೋದು, ಪ್ರಮೋಷನ್ ಆದರೆ ಒಂದು ಡಿಸೈನ್ ಈ ಥರ ಹೋಗೋಣ, ಹಿಂಗೆ ಹೋದರೆ ಹಿಂಗೆ ಚೆನ್ನಾಗಿರುತ್ತೆ, ಎಲ್ಲವೂ ಪ್ಲ್ಯಾಂಡಾಗಿ ಮಾಡ್ತಿದ್ವಿ. ಜೊತೆಗೆ ಎಲ್ಲರೂ ಟೀಮ್. ಏನಂತೀರಿ ಇದಕ್ಕೆ? 100% ಏನಕ್ಕೆ ಅಂದರೆ, ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಆಗೋದಕ್ಕೆ 100 ಕೈಗಳು ಮಾಡಿದ್ರು ಒಬ್ಬ ಮಾಡಿ ಡಿಸೈಡ್ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು. ನಿಮಗೊಬ್ಬ ಲೀಡರ್ ಆಗೋನು, ಒಬ್ಬ ನಾಯಕ ಆಗೋನು, ಯಾರು ಬೇಕಾದ್ರೂ ಆಗಲಿ,
ನೀವು ಎಲ್ಲರನ್ನೂ ಮೆಚ್ಚಿಸ್ತಾ ಖಂಡಿತವಾಗಲ್ಲ. ಯಾರು ಒಬ್ಬ ನಾಯಕತ್ವದಲ್ಲಿದ್ದಾನೆ ಎಲ್ಲರನ್ನೂ ಮೆಚ್ಚಕ್ಕಾಗಲ್ಲ, ಎಲ್ಲರನ್ನೂ ಮೆಚ್ಚಿಸೋನು ಏನೂ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಹಾಗಾಗಿ ಎಲ್ಲರೂ ನಮ್ಮ ಈಗ ಒಂದು ಪ್ರೊಡಕ್ಷನ್ನು ಈ ಥರದೆಲ್ಲ ಡಿಸೈಡ್ ತಗೊಳ್ಳೋಷ್ಟೇ 4 ಜನ ಹತ್ರ ನಿಷ್ಠೂರ ಆಗುತ್ತೆ ಅನ್ನೋದು ಅವೇನು ನಾನು ತಲೆಗೂ ಹಾಕೊಳ್ಳಲ್ಲ. ನನಗೆ ಸಿನಿಮಾ ಓನ್ಲಿ ಫೈನಲ್ ಪ್ರಾಡಕ್ಟ್. ಯಾರು ನಿಷ್ಠೂರ ಆಗಲಿ ಇನ್ನೋದ್ರಲ್ಲಿ ನನಗೇನು ಸಂಬಂಧ ಇಲ್ಲ. ನಾಳೆ ಏನಾದ್ರು ದುಡ್ಡು ಹೋದರೆ ಅಥವಾ ನಾನು ದುಡ್ಡಿನ ಮೀರಿ ನಾನು ಇಷ್ಟು ವರ್ಷ ಶ್ರಮ ಹೋದರೆ ಯಾರು ಕೊಡ್ತಾರೆ ಹೇಳಿ? ಯಾರೂ ಕೊಡಲ್ಲ. ನಿಮಗೆ ಸಿನಿಮಾ ರಿಲೀಸ್ ಆಗಿ 3ನೇ ದಿವಸ ಯಾರೂ ಇರಲ್ರಿ. ನಾನೆಲ್ಲವನ್ನೂ ನೋಡಿದ್ದೀನಿ. 3ನೇ ದಿವಸ ಯಾರೂ ಇರಲ್ಲ ನಿಮ್ಮ ಜೊತೆಗೆ. ಮತ್ತೆ ಯಾರೂ ಇರಲ್ಲ. ಇವೆಲ್ಲ ಪ್ರಾಕ್ಟಿಕಲ್. ಹಾಗಾಗಿ ಏನು ಗೊತ್ತಾ, ಬೇಡ ಸಿನಿಮಾ ನೀಟಾಗಿ ಮಾಡೋಣ. ನಮಗೂ ಗೊತ್ತಿದೆ ಅಲ್ವಾ, ಅನುಭವ ಇದೆಯಲ್ಲ ಜೀವನದ. ಸಿನಿಮಾದಲ್ಲಿ ಇಷ್ಟು ವರ್ಷ ಇದು ಮಾಡಿದೀವಲ್ವಾ, ಯಾಕಾಗಲ್ಲ ನೋಡೋಣ. ನೀವು ನಮ್ಮ ಪ್ರಮೋದ್ ಮರವಂತ ಕೇಳಿ ಆಮೇಲೆ ಸಿಕ್ಕಿದ್ರೆ ಒಂದೊಂದು ಲಿರಿಕ್ಸು ಎಷ್ಟೆಷ್ಟು ಸಾರಿ ಎಷ್ಟೆಷ್ಟು ಚೇಂಜು ಎಷ್ಟೆಷ್ಟು ಬದಲಾವಣೆ. ಒಂದು ಮಲ್ನಾಡ ಗೊಂಬೆ ರಿಲೀಸ್ ಆಗಿದೆ, ಎಷ್ಟು ಪಲ್ಲವಿ ಬರೆದಿದ್ದಾರೆ ಕೇಳಿ. ಈಗಲೂ ಹತ್ರ ಇದೆ, ಅವ್ರು ತೋರಿಸ್ತಾ ಇರ್ಬೇಕು. 18 ಪಲ್ಲವಿ ಬರೆದಿದ್ದಾರೆ, ಬರೀ ಪಲ್ಲವಿ ಒಂದು ಸಾಂಗ್ದು ಹೇಳ್ತಾ ಇರೋದು. ಅಂದರೆ ಇಲ್ಲಿ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. 18 ಪಲ್ಲವಿ ಅಥವಾ ಇನ್ನೊಂದು ಅಂದರೆ ಒಂದು ಬೆಸ್ಟ್ ಅವರಿಗೂ ಕೂಡ ಅನ್ಸೋದು. ಇಲ್ಲೇನೋ ಒಂಚೂರು ಬರೆಯೋಣ ಸರ್ ನಾವು. ಹೌದು ನಿಮ್ಗೆ ಅನಿಸ್ತಿದೆ ಅಲ್ವಾ, ಬರೀರಿ. ಹಾಗೆ ಓವರಾಲ್ ಆಗಿ ಎಲ್ಲರೂ ಕೂಡ ಇಲ್ಲೇನು ಗೊತ್ತಾ ಬ್ರದರ್, ಎಲ್ಲರ ಹತ್ರನೂ ಟ್ಯಾಲೆಂಟ್ ಇರುತ್ತೆ. ನಮಗೇನು ಬೇಕು ಅನ್ನೋದು ತಗ್ಸ್ಕೊಳ್ಬೇಕು ನಾವು ಅಷ್ಟೇ. ಈಗ ಒಬ್ಬೊಬ್ರದ್ದು ಒಂದೊಂದು ವಿಷಯ. ನಾವು ಶೂಟಿಂಗ್ ಸ್ಪಾಟಲ್ಲಾದರೂ ಅಷ್ಟೇ, ಮುಂಚೆ ನಮ್ಮ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೆ, ನಾವು ಸ್ಕ್ರಿಪ್ಟ್ ಲಾಕ್ ಆಗಿ ಗಿಡ ಅಷ್ಟೊತ್ತಿಗೆ ಶೂಟಿಂಗ್ ಸ್ಪಾಟಿಗೆ ಹೋದ್ಮೇಲೆ 100 ಜನ 100 ಥರ ಹೇಳ್ತಾರೆ. ಯಾರು ಮಾತನ್ನು ನೋ ಚೇಂಜಸ್, ಒಂದು ಅಕ್ಷರನೂ ಚೇಂಜ್ ಮಾಡಲ್ಲ. ಒಂದೊಂದು ಸೀನ್ ಏನು ಅನ್ಕೊಂಡು ಹೋಗಿದ್ದೀವಿ ಇದೇ ಫೈನಲ್, ಇದೇ ಡಿಸೈಡ್. ಏನೋ ಒಂದು ಸಣ್ಣ ಬಿಡಿ. ಯಾಕಂತಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಇದ್ದಕ್ಕಿದ್ದಂಗೆ ಹಿಡ್ದಾಗ ಏನಂತೀವಲ್ಲ ಸಮೂಹ ಸನ್ನಿಗೆ ಸಿಕ್ಬಿಟ್ಟಾಗ ನಿಮಗೆಲ್ಲ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಯಾವತ್ತೂ ಮನುಷ್ಯ ಸಮೂಹ ಸನ್ನಿಗೆ ಸಿಗಬಾರ್ದು. ಸಮೂಹ ಸನ್ನಿಗೆ ಅಯ್ಯೋ ಅವ್ನು ಹೇಳ್ದ, ಅವ್ನು ಯಾರೋ ದೊಡ್ಡವನು, ಅಯ್ಯೋ ದೊಡ್ಡ ಹೆಸರಿರೋನು, ಅವನೇನು ಹೇಳ್ತಾನೆ. ಏನು ಹೆಸರಿದ್ರೆ ನಮ್ಮಷ್ಟೇನು ಯಾರು ಇಂಡೀಪಲ್ಲಿ ಬಂದು ಯೋಚನೆ ಮಾಡಿರ್ತಾರ? ನಮ್ಮಷ್ಟು ಆಳದಲ್ಲಿ ಇಳಿದಿರ್ತಾರ? ನಮ್ಮ ಮಗುಗೆ ನಾನೇನು ಬಟ್ಟೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನೊಬ್ಬರು ಬಂದು ಯಾವುದೋ ಚೆನ್ನಾಗಿದೆ ಅನ್ನೋ ಬಟ್ಟೆ ಹಾಕೋದಲ್ಲ. ಅದು ಮಕ್ಕಳಿಗೆ ಸಾಫ್ಟ್ ಆಗಿದೆಯಾ, ನನ್ನ ಮಗುಗಿದೆಯಾ, ಅದೇ ಥರನೇ ನಂದು ಕಾನ್ಸೆಪ್ಟ್ ಇಲ್ವಾ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ನಾನು ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫಸ್ಟ್ ಕಂಡೀಷನಲ್ಲಿ ಗೆಲುವಾದರೆ ಎಲ್ಲರಿಗೂ ಕೂಡ ಅದು ಗೆಲುವು ಹೋಗುತ್ತೆ. ಸೋತ್ರೆ ಓಕೆ, ನಾನೊಂದು 85% ನಿರ್ಧಾರ ನಾನೇ ತೊಗೊಂಡಿದ್ದೆ. ಈಗೆಲ್ಲ ಇಲ್ಲಿ ತನಕ ನಂಗೆ ಹೇಳ್ತೀನಿ ಕೇಳಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾರು ಈಗ ಕಂಟೆಂಟ್ ಬಿಟ್ವಿ, ಇನ್ನೊಂದು ಬಿಟ್ವಿ, ಪ್ರಮೋಷನ್ ಮಾಡ್ತೀವಿ, ಎಲ್ಲದರಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು, ಏನೋ ಒಂದು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ಅದೇ ತಾನೇ ಒಂದು ಸಣ್ಣ ಗೆಲುವು. ಅಂದರೆ ಕರೆಕ್ಟಾಗಿದೆ ಅಂತಲೇ ಅರ್ಥ. ಈಗ ನೋಡಿ ಸಿನಿಮಾ ಮಾರ್ಚ್ 15 ಅಂತ ಇಟ್ಕೊಂಡಿದ್ದು. ಕೆಲವರು ಹೇಳ್ತಾರೆ ಅಯ್ಯೋ ಎಕ್ಸಾಮ್ ಟೈಮು ಯಾಕೆ ಇಟ್ಕೊಂಡ್ರೆ ಅಂತ. ಹೌದು ಎಕ್ಸಾಮ್ ಟೈಮು ಅಂತಂದ್ರೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಆದಮೇಲೆ ದೊಡ್ಡ ದೊಡ್ಡ ಸಿನಿಮಾ ಬರುತ್ತೆ, ಆಮೇಲೆ ಮಳೆಗಾಲ ಬರುತ್ತೆ, ಆಮೇಲೆ ಆಷಾಢ ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ದೀಪಾವಳಿ ಬರುತ್ತೆ, ದೊಡ್ಡ ಸಿನಿಮಾ ಬರುತ್ತೆ, ಮತ್ತೆ ಶೂನ್ಯ ಮಾಸನ ಇಂಥದ್ದು ಬರುತ್ತೆ, ಧನುರ್ಮಾಸನ. ಅಂದ್ರೆ ಸಿನಿಮಾ ನೀವು ಮಾಡೋದಕ್ಕೆ ಆಗಲ್ಲ. ಚೆನ್ನಾಗಾದ್ರೆ ಎಲ್ಲ ಟೈಮು ಚೆನ್ನಾಗೇ ಬ್ರದರ್. ಚೆನ್ನಾಗಿಲ್ವಾ, ಎಂಡ್ ಆಫ್ ದ ಡೇ ಜನಕ್ಕೆ ರೀಚ್ ಮಾಡೋದು ಇಂಪಾರ್ಟೆಂಟ್. ಜನಕ್ಕೆ ರೀಚ್ ಆದ್ರೆ ಯಾವಾಗಿದ್ರೂ ಬರುತ್ತೆ. ರೀಚನ್ನು ಹೇಗೆ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಸಿನಿಮಾದಲ್ಲಿ ನಾವು ಪ್ರಮೋಷನ್ ಮಾಡ್ತಿದ್ವಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಒಂದು ಬಟ್ಟೆ ಒಂದು ಮಾತ್ರ ಕಥೆಯಿಂದ ಬಿಟ್ಟು ಹೊರಗಡೆ ಬಂದು ಹಾಕಿದ್ದೀವಿ. ಇನ್ನು ಉಳಿದಿರೋ ಪ್ರಮೋಷನ್ ಸ್ಟೈಲ್ ಅಷ್ಟೂ ಕೂಡ ಕತೆ ಜೊತೆಗೆ ಕನೆಕ್ಟ್ ಇರೋದು. ಫಸ್ಟಿಗೆ ಟೀಸರ್ ರಿಲೀಸ್ ಮಾಡಿದ್ವಿ, ಮೀನು ಹಿಡಿಯೋ ಅಂತ ಕೂಣಿ ಕಾನ್ಸೆಪ್ಟ್. ಆಮೇಲೆ ಇದು ಮಾಡಿದ್ವಿ, ಏನು ಮೊನ್ನೆ ಸಾಂಗ್ ಮಾಡಿದ್ವಿ, ದೀಪ ಇಟ್ಕೊಂಡು ಮಾಡಿದ್ವಿ. ಈಗ ಮೊನ್ನೆ ಶಿವಮೊಗ್ಗದಲ್ಲಿ ಮಾಡಿದ್ವಿ, ಅದು ಕೂಡ ಒಂದು ನೇಟಿವಿಟಿ. ಈಗ ಎಷ್ಟೋ ಜನ ಅನ್ಕೊಂಡಿದ್ದಾರೆ, ಇದೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಸಿನಿಮಾ ಶಿವಮೊಗ್ಗ ಭಾಷೆ ಬಳಸಿದ ಕೂಡಲೇ ಇನ್ನೊಂದು ಬಳಸಿದ ಕೂಡಲೇ ಶಿವಮೊಗ್ಗದ್ದು ಅಂತ ಅಲ್ಲ. ಈಗ ಹೇಗೆ ಕಾಂತಾರ ಅಲ್ಲಿಯ ಒಂದು ಕಲ್ಚರ್ನ ದೇಶಾದ್ಯಂತ ತೋರಿಸಿದ್ರು, ಅದೇ ಥರ ನಮ್ಮ ಸಿನಿಮಾ ಕೂಡ ಅಲ್ಲಿಯ ಭಾಷೆ, ಅಲ್ಲಿಯ ಸೊಗಡು, ಅಲ್ಲಿ ಹುಟ್ಟುವಂಥ ಒಂದು ನದಿ ಹೇಗೆ ಹರಿದು ಎಲ್ಲ ಕಡೆಗೂ. ಈಗೇನು ಶರಾವತಿ ನದಿ ಅಮೃತೀರ್ಥಲ್ಲಿ ಹುಟ್ಟುತ್ತೆ, ಬಟ್ ಎಲ್ಲೋ ತನಕ ಹರಿದೋಗುತ್ತೆ. ಅದೇ ಥರ ಈ ಕತೆ ಅನ್ನೋದು, ಈ ಸಿನಿಮಾದ ಪಾತ್ರಗಳು ಎಲ್ಲ ಅಲ್ಲಿಯ ಬದುಕನ್ನು ಸೂಚಿಸಿದರೆ ಇದ್ರ ಇದಿದೆಯಲ್ಲ ವೈಡ್ನೆಸ್ಸು, ಇದ್ರದ್ದು ವಿಸ್ತಾರ ಅದು ಎಲ್ಲರಿಗೂ ಸಲ್ಲ ಅಂಥದ್ದು. ಹಾಗಾಗಿ ಖಂಡಿತ ಈ ಸಿನಿಮಾ ನೀವು ನಂಬಲ್ಲ. ಇವತ್ತು ನಮ್ಮ ಟ್ಯಾಬ್ಲೋ ವೆಹಿಕಲ್ ಹುಡುಗರು ಹೇಳಿದರು, ಎಲ್ಲಿದ್ದಾರೆ ಇವತ್ತು ಗದಗಲ್ಲ ಅಣ್ಣ ನಿಮ್ಮ ಸಿನಿಮಾ ಟೀಸರ್ ಡೈಲಾಗ್ ಇದು ನಾಚಿಗೆ ಎಲ್ಲಿ ಸಿಗ್ತಿದ್ದ ಹುಡುಕೆ ಬರಮ್ಮ ಅಂತ ಡೈಲಾಗ್ ಅವರೇ ಕೂಗಿ ಹೇಳ್ತಾರೆ. ಆಮೇಲೆ 2 ಎಕರೆ ಗದ್ದೆ ಅಂದರೆ ಎಲ್ಲರಿಗೂ ಈಗ ನೋಡಿ 2 ಎಕರೆ ಗದ್ದೆ 1/2 ಎಕರೆ ತೋಟ ತಾಂಬೇಕು ಅಂತ ಆಸೆ ಇಟ್ಕಣಮ್ಮ ಅಂತ ಹೇಳ್ತೀನಿ. ಅದು 2 ಎಕರೆ ತೋಟ 1/2 ಎಕರೆ ಗದ್ದೆ ಅನ್ನೋದು ನಮ್ಮೂರ ಭಾಷೆದಾಗಿರು. ಬಟ್ ಎಲ್ಲೇ ಹೋದ್ರೂ ಕೂಡ 2 ಎಕರೆ ಗದ್ದೆ, ನಂದೇ ಸ್ವಂತ ಭೂಮಿ ಇರಬೇಕು, ಜಮೀನು ಇರಬೇಕು ಅನ್ನೋದು ಕಂಟೆಂಟ್ ಅದೇ ಅಲ್ವಾ. ಪ್ರತಿಯೊಬ್ಬ ದುಡಿಯುವಂಥ ವ್ಯಕ್ತಿಗೂ 2 ಎಕರೆ ಜಮೀನು ಇರಬೇಕು ಅನ್ನೋದು ಕನಸು. ಕೂಲಿ ಮಾಡೋದು ಏನ್ರಿ ಆಸೆ? ನಾನು ಹೇಳ್ತಿರೋ ಒಬ್ಬ ಸಾಮಾನ್ಯ ಕೂಲಿ ಮಾಡೋಣ, ಯಾರ್ದೋ ಮನೆಗೆ ಹೋಗಿ ಕೂಲಿ ಮಾಡೋಕ್ಕೆ ಯಾರಿಗೆ ಆಸೆ ಇರುತ್ತೆ? ಅಯ್ಯೋ ನಂದು ಅಂತ ಒಂಚೂರು ಸ್ವಂತ ಜಮೀನು ಇದೆ, ನಂದು ಅಂತ ಒಂದು ಸಣ್ಣ ಅಂಗಡಿ ಇದ್ದಿದ್ರೆ, ನಂದು ಅಂತ ಒಂದು ಸಣ್ಣ ಮನೆ ಇದ್ದಿದ್ರೆ, ನಂದು ಅಷ್ಟೇ. ನೀವು ಕನಸು ಅಂತ ಅನ್ಕೊಳ್ಳಿ. ಇಲ್ಲಿ ಎಷ್ಟೋ ಜನಕ್ಕೆ ಏನಾಗಿದೆ, ದುಡ್ಡಕ್ಕೇನಾರು ಆಗದೆ ಕನಸು. ದುಡ್ಡಕ್ಕಾಗೋದು ಕನಸಲ್ಲ. ಒಬ್ಬೊಬ್ಬ ಅವನವನ ಯೋಗ್ಯತೆಗೆ ತಕ್ಕಂತೆ ಒಬ್ಬೊಬ್ಬ ಕನಸು ಕಟ್ಟಿರ್ತಾನೆ, ಅದೇ ಕನಸು. ಇದೆಲ್ಲದ್ರ ಜೊತೆ ಪ್ರೊಡಕ್ಷನ್ ಮಾತಾಡ್ತಾ ಇದ್ವಿ. ಯಾವ ಮಿನಿಸ್ಟರ್ಸ್ ಕಡೆಯಿಂದ ಎಷ್ಟು ಬಂದಿದೆ ಅಮೌಂಟ್ ಪ್ರೊಡಕ್ಷನ್? ಅಯ್ಯೋ ಅದು ಯಾರ್ಯಾರು ಸೋಲೋ ಪ್ರೊಡಕ್ಷನ್ ಇದೆ.
ನನ್ನ ಸ್ನೇಹಿತರು ಇದ್ದಾರೆ, ನಮ್ಮ ತಮ್ಮನ ಫ್ರೆಂಡ್ ಇದ್ದಾರೆ, ಸ್ವಲ್ಪ ಸಣ್ಣ ಮಟ್ಟದಲ್ಲೆಲ್ಲರೂ. ನೀವೇ ಕಷ್ಟಪಟ್ಟು ನೀವೇ ದುಡಿದಿರುವಂತಹ ಖಂಡಿತ. ಸಾಲನೂ ಇದೆ ಅಷ್ಟೇ. ಸಾಲ ಕೇಳ್ತೀರ ತೋರಿಸ್ಲಾ? ಇವತ್ತಿಗೆ ಲೋನು ಸ್ಯಾಂಕ್ಷನ್ ಆಗಿದೆ, ತೋರಿಸ್ಲಾ? ನೋಡಿ. ಅಲ್ಲ, ಏನಕ್ಕೆ ಅಂದ್ರೆ ಈ ಪ್ರಶ್ನೆ ಏನಕ್ಕೆ ಹೇಳಿದ್ರೆ, ಯೂಶಲಿ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಯಾರಾದ್ರೂ ಓಡಾಡ್ತೀರ ಅಂದ್ರೆ ಎಲ್ಲ ಹೇಳೋದಿದೆ, ಆ ಮಿನಿಸ್ಟರ್ ಯಾವ್ದೋ ಬ್ಲಾಕ್ ಅನ್ನು ಕನ್ವರ್ಟ್ ಮಾಡೋದಕ್ಕೆ ಇವ್ರನ್ನ ಇಟ್ಕೊಂಡು ಫಿಲಮ್ ಮಾಡ್ತಾರೆ ಗುರು. ಅದು ಹೆಂಗೆ ಬ್ರದರ್, ಅದು ಬ್ಲಾಕ್ ನಂಗೆ ಹೇಳ್ಬೇಕು ಯಾರಾದ್ರು. ನಾನೊಂದು ವಿಚಾರ ಹೇಳ್ತೀನಿ ನೋಡಿ, ಕೋಟಿಗಟ್ಟಲೆ ದುಡ್ಡು ಮಾಡಿದವನಿಗೆ ಯಾರು ಇರ್ತಾರಲ್ಲ, ಅವನಿಗೆ ಕೋಟಿಗಟ್ಟಲೆ ದುಡ್ಡು ಮಾಡೋದು ಗೊತ್ತು, ಅವನು ಬ್ಲ್ಯಾಕು ವೈಟು ಮಾಡ್ಕೊಳ್ಳೋದು ಗೊತ್ತಿಲ್ವ ಗುರುವೆ. ಅದಷ್ಟು ದಡ್ಡತನದಲ್ಲಿ ಯಾರು ಇರ್ತಾರೆ. ನಮ್ಮ ಜನ ಇನ್ನೂ ಎಷ್ಟು ನಂಗೆ ಯಾರು ಹಂಗೆ ಹೇಳಿದ್ರೆ ನಗು ಬರುತ್ತೆ. ಕೋಟಿ ದುಡ್ಡು ಮಾಡೋವನಿಗೆ ಆ ದುಡ್ಡನ್ನ ಹೆಂಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ? ನೀವು ಸಣ್ಣ ಹುಡುಗರಿಗೆ ಕತೆ ಇದು ಹೇಳ್ತಾರಲ್ಲ ಯಾರಿಗಾರು. ಜಯಶಂಕರ ನೀನು ಬರ್ತೀಯ? ಅವನ ತಮ್ಮ ಪ್ರೊಡ್ಯೂಸರ್ ನಮ್ಮ. ಹಾ ಹಾ ಹೇಳಿ, ಶೂಟ್ ಮಾಡಿದ್ರೆ ಚಿತ್ರ ಹೇಗಿತ್ತು ಅನುಭವ? ಈ ಫಿಲಮ್ ಅಲ್ಲಿ ಅಂತದ್ದು ಏನಿದೆ ಅಂತ ಹೇಳ್ಕೊಂಡ್ರಿ, ಈ ಒಂದು ಚಿತ್ರವನ್ನು ಆಡಿಯನ್ಸ್ ಥಿಯೇಟರ್ ಬಂದು ಏನಕ್ಕೆ ನೋಡ್ಬೇಕು? ಮೊದಲನೇದಾಗಿ ಏನು ಕತೆ ಕೇಳ್ತೀನಲ್ಲ, ಕತೆ ಕೇಳಿದ ದಿನಾನೇ ತುಂಬ ಡಿಫ್ರೆಂಟ್ ಆಗಿದ್ದು. ನಾನು ಇವಾಗ ಇಷ್ಟಪಡೋ ಜಾನರ್ಸ್ ಬಂದು ಈಗ ಸಪ್ತಸಾಗರದ ಆಚೆ ಅಥವಾ ಕಾಂತಾರ ಅಂದರೆ ಮಣ್ಣಿನ ಕತೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ತೀರಾ ಕಮರ್ಷಿಯಲ್ಲು ಇಷ್ಟ ಆಗಲ್ಲ, ಅಂದರೆ ಒಂದು ಸ್ವಲ್ಪ ಸೆಟಲ್ಡ್ ಆಗಿ ರಿಯಲ್ ಲೈಫಲ್ಲಿ ಹೇಗಿರ್ತಾರೋ ಆ ಥರ ನನ್ನ ಕತೆ ತುಂಬ ಇಷ್ಟಪಡ್ತೀನಿ. ಸೊ ಇದು ಅದೇ ರೀತಿ ಕತೆ ಇತ್ತು. ಎಲ್ಲೂ ಒಂಥರ ಬೇಕಂತ ಹೀರೋಯಿಸಮು ಆ ಥರ ಎಲ್ಲ ಎಲ್ಲಿಲ್ಲ. ಅವನಿರೋದೇ ಒಬ್ಬ ಕ್ಯಾರೆಕ್ಟರು, ಅವನಿರೋದೇ ಅವ್ನು ರಿಯಲ್ ಲೈಫಲ್ಲಿ ಅದೇ ಥರ. ಹಾಂ, ಅದೇ ಥರ ಅವನೇ ಹೀರೋ. ಇಷ್ಟೇ ಇದೆಯೋ ಅಷ್ಟೇ ಇದೆಯೋ ಗೊತ್ತಿಲ್ಲ, ಬಟ್ ಅವನೇ ಹೀರೋ. ಇವಾಗ ಹೀರೋಯಿನು ಅಷ್ಟೇ ಅದೇ ರೀತಿ. ಅಂದರೆ ಅವಳಿಗೆ ಏನಿದೆಯೋ ಅದು ಸೆಕೆಂಡ್ರಿ, ಬಟ್ ಅವಳು ಇರೋದ್ರಲ್ಲಿ ಖುಷಿ ಪಡೋದಾಗ್ಲಿ ಅಥವಾ ಹೀರೋ ಇರೋದ್ರಲ್ಲಿ ಅವಳು ಖುಷಿ ಪಡೋದು, ಆ ಥರ ಕ್ಯಾರೆಕ್ಟರು. ಕತೆ ಹೇಳ್ಬಿಟ್ಟಲ್ಲ ನಮ್ಮ ಸಿನಿಮಾ. ನಿಮ್ಮ ಸಿನಿಮಾ ಅದೇ, ನಾನು ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ. ನಾನು ಎಲ್ಲೋ ಯೋಚನೆ ಮಾಡ್ತಾ ಏನೋ ಬೇರೆ ಪಿಕ್ಚರ್ ಕತೆ ಹೇಳ್ತಿದ್ದೆ. ಏಯ್ ಎಲ್ಲೇ ಇದೆ ಇದು? ನಾನು ರಿಯಲ್ ಕತೆ ಹೇಳಾಗಿದ್ರೆ ನಿಮ್ಮ ದಾರಿ ತಪ್ಪಿಸ್ತಾ ಇದ್ದಾಳೆ ನೋಡಿದ್ರಾ? ಸೊ ಇಲ್ಲ ನಾನು ದಾರಿ ತಪ್ಪಿಸ್ತಾರೆ ಸರ್. ಕಮಾನ್, ನಿಮ್ಮ ಕ್ಯಾರೆಕ್ಟರ್ ಇರೋದೇ ಅದು. ಅಂದ್ರು ನೀನು ಹೇಗೆ ಹೇಳ್ತಿದ್ಯಾ ಅಂದ್ರೆ, ಜನ ಇವ್ರೊಂದು ಎಕ್ಸ್ಪೆಕ್ಟೇಷನ್ ಹಿಂಗ್ ಮಾಡ್ಕೊಂಡು ಬರ್ಲಿ, ನಾವು ಹಿಂಗ್ ಹೊಡಿತೀವಿ ಅಂತಾನೆ. ನಿಮಗೆ ಹೆಂಗಿದ್ರು ಪ್ರಾಬ್ಲಮ್ ನೋಡಿ, ನೀವೇ ನಿಮ್ಮ ಕತೆ ಬಿಟ್ಕೊಳ್ತಾ ಇದ್ದೀರಾ, ಬಿಡಿ ಆಯ್ತು. ಬಟ್ ದೆನ್ ಅವ್ರ ಕ್ಯಾರೆಕ್ಟರ್ ಇರೋದೇ ಅದೇ ಥರ ಇಲ್ವಾ ನಿಮ್ಮ ಕ್ಯಾರೆಕ್ಟರ್? ಅಂದ್ರೆ ಲೈಕ್ ಅವ್ನು ಇಷ್ಟಿದ್ರು ಅವ್ನು ಹೀರೋಯಿಸಮ್ ತರನೇ ತೋರಿಸ್ತಾನೆ. ಅಂದ್ರೆ ಕೆಲವ್ರು ತೋರ್ಸಲ್ಲ, ಅವ್ನ ಕಥೆಯಲ್ಲಿ ಅವ್ನು ತೋರಿಸ್ತಾನೆ. ಉಲ್ಟಾ ಸೈದು ತುಟಿ ಕರ್ರಗ್ ಮಾಡ್ಕೊಳ್ದೆ ಒಂದ್ ಕಟ್ ಬಿಡಿಸೆ ಅವನು. ಅಲ್ಲಿ ಇಲ್ವಾ, ನಿಮ್ಗೆ ನೋಡಿಲ್ವಾ? ನೀನೆಂತಕ್ ಬಿಡಿ ಹಿಂದೆ ಮುಂದೆ ಮುರಿದು ಹಚ್ಚೋದು ಅಂತಾಳೆ. ತುಟಿ ಕರ್ರಗಾಗಬಾರ್ದು ಅಂತ ನೋಡಿ, ಅಷ್ಟೇ ಭಾಷೆ ವ್ಯತ್ಯಾಸ ಏನು ನೋಡಿ. ಇಲ್ಲಿ ಬೆಂಗಳೂರು ಭಾಷೆ ಕಪ್ಪು ಅಂತೀರಿ, ನಾನು ಕರ್ರಗೆ ಅಂತೀನಿ. ಕರ್ರಗೆ ಅನ್ನೋ ಪದ ಎಲ್ಲರಿಗೂ ಗೊತ್ತು, ಯಾರು ಗೊತ್ತಿಲ್ದಿದ್ದವ್ರು ಯಾರು ಇಲ್ಲ. ಅದನ್ನ ಹೇಳ್ತಿದ್ದಾಗೆ ಗೊತ್ತಾಗ. ನೀನ್ ತೆಗ್ತು ಅದನ್ನ ಹೇಳತ್ಲ, ಡೈಲಾಗ್ ಹತ್ಲದ ಆಯ್ತಾಯ್ತು, ಆಮೇಲೆ ಆನ್ಸರ್ ಮಾಡ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೆ ನಾನು? ಸರ್ ನೀವು ಇಲ್ಲ, ಅದು ನಿಮ್ಗೆ ನೆಕ್ಸ್ಟ್ ಇಲ್ಲಿ ಬಂದ್ರು, ನಿಂದಲ್ಲಿ ಮುಗೀತದು. ಇರಿ ನಿಮಿಷ. ಈ ತರ ಕ್ಯಾರೆಕ್ಟರು. ಮತ್ತೆ ಸರ್ ಸೀರಿಯಸ್ ಆಗಿ ನನ್ಗೆ ಮರ್ತೋಯ್ತು ಇವಾಗ ನಾನು ಏನ್ ಮಾಡಿದೀನಿ ಅಂತ. ನಾನು ತುಂಬಾ ಡೀಪ್ ಆಗಿ ಹೋಗಿದ್ದೆ ನಿಜವಾಗ್ಲೂ. ಇನ್ಫ್ಯಾಕ್ಟ್ ಇನ್ ಕ್ಯಾರೆಕ್ಟರ್ ಅಲ್ಲಿ ಹೋಗಿಲ್ವಾ? ಏನಿಲ್ಲ, ಅದೇ ಥರ ಸಿನಿಮಾಲು ಅಷ್ಟೇನೆ. ನಾನು ಇವಾಗ ಏನೋ ವರ್ಕ್ಶಾಪ್ ಮಾಡಿದ್ವಿ, 21.5 ಮಂತ್ ವರ್ಕ್ಶಾಪ್ ಮುಗ್ದಿದ ತಕ್ಷಣ ಇವಾಗ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಇವಾಗ ಪ್ರಾಕ್ಟೀಸ್ ಮಾಡಿರೋದನ್ನ ಅಲ್ಲಿ ಆ್ಯಕ್ಟ್ ಮಾಡೋಕೆ ಹೋಗ್ತೀವಿ. ಅದು ಆಲ್ರೆಡಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ನೋಟ್ ಆಗಿಬಿಟ್ಟಿರುತ್ತೆ. ಬಟ್ ಇವ್ರು ಪರ್ಟಿಕ್ಯುಲರ್ ಆಗಿದ್ರು, ಡೈರೆಕ್ಟರ್ ಸರ್ ಆಗಲಿ ಗೌರಿ ಸರ್ ಆಗಲಿ, ದಟ್ ಬರೀ ಪ್ರಾಕ್ಟೀಸ್ ಮಾಡಬೇಕು, ಡೈಲಾಗ್ಸ್ ಇರುತ್ತಲ್ಲ, ಬಟ್ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಬಾರ್ದಂತ. ಸೊ ಇದು ನಾನು ಅಷ್ಟೊಂದು ತಲೆಯಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದೇ ರೀತಿ ಡೈಲಾಗ್ಸ್ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು, ಇದೆಲ್ಲ ಜೆರಾಕ್ಸ್ ಮಾಡಿದ್ದೆ. ಅದನ್ನು ಮಾಡಿಬಿಟ್ಟು ಅಲ್ಲಿ ಸ್ಪಾಟ್ ಹೋದಾಗ ನಾನು ಏನೂ ಪ್ರಾಕ್ಟೀಸ್ ಮಾಡಿಲ್ಲ ಸರ್, ಟು ಬಿ ಫ್ರ್ಯಾಂಕ್ಲಿ ಸೇಯಿಂಗ್. ಏನು ಆ ಪಾತ್ರಕ್ಕೆ ವರ್ಕ್ ಅಂತ ಅಂದರೆ ವರ್ಕ್ಶಾಪ್ ಮಾಡಿದ್ದು ಬಿಟ್ಟರೆ, ನಾನು ಪರ್ಸ್ನಲಿ ದಿನ ಕುತ್ಕೊಂಡು ಮಾಡೋವಂಥದ್ದು ಯಾಕೆ ಬರಲಿಲ್ಲ ಅಂದರೆ, ನಾನು ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ತಾ ಇರಲಿಲ್ಲ. ದಿನ ಬೆಳಗ್ಗೆ ಶುರು ಆದರೆ ನೈಟ್ ಎಂಡ್ ಆಗ್ತಾಯಿತ್ತು. ಆ್ಯಂಡ್ ಫೋನು ಏನೂ ಇಲ್ಲ ಡಿಸ್ಟ್ರಾಕ್ಟ್ ಆಗೋಕ್ಕೆ. ನಾನು ಅದೇ ಪಾತ್ರದಲ್ಲಿ ಇರ್ತಾಯಿದ್ದೆ. ಸೊ ನಂಗೆ ಈಸಿ ಆಗೋಯ್ತು. ಇವಾಗ ಆ ಪಾತ್ರ ನಾನು ರಿಯಲಾಗೂ ಹತ್ತಿದ್ದೀನಿ ಪಾತ್ರಕ್ಕೋಸ್ಕರ ತುಂಬ ಸಲ. ಅಷ್ಟು ಫೀಲ್ ಮಾಡಿದ್ದೀನಿ ಆ ಪಾತ್ರನ. ಮತ್ತು ಅದು ಎಂಡ್ ಆಗಬೇಕಾದ್ರೂ ನಂಗೆ ತುಂಬ ಬೇಜಾರಾಯಿತು. ಇನ್ಫ್ಯಾಕ್ಟ್ ಅದು ಗೊತ್ತು ಎಲ್ರಿಗೂ ಅದು ಪಾತ್ರನೇ ಅಂತ, ಫನ್ನಿ ಅನ್ಸ್ಬೋದು. ಬಟ್ ಟು ಬಿ ಫ್ರ್ಯಾಂಕ್ಲಿ ಸೇಯಿಂಗ್ ಅದು ಒಂಥರ ಏನೋ
ಒಂದು ಕನೆಕ್ಷನ್ ನೀವು ಥಿಯೇಟರಲ್ಲಿ ನೋಡಿದ್ರೆ ಪ್ರಾಬ್ಲಿ ಗೊತ್ತಾಗುತ್ತೆ. ಕ್ಯಾರೆಕ್ಟರ್ ಆ ಥರ ಇತ್ತು, ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಫೀಲ್ ಮಾಡಿದ್ದೀನಿ ಅಷ್ಟು ಹೇಳ್ಬೋದು. ಗೌರಿ ಸರ್, ಪ್ರಮೋಷನ್ ಅಂತ ಬಂದಾಗ ಆಸ್ ಆಫ್ ನಿಮ್ಮ ಪ್ರಮೋಷನ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ನೀಟಾಗಿ ಹೋಗ್ತಾ ಇದೆ. ಲೈಕ್ ಪ್ರತಿಯೊಬ್ಬರನ್ನು ಯಾವ ಹಂತದಲ್ಲಿ ಯಾರ್ಯಾರನ್ನ ಯಾವ ರೀತಿ ರೀಚ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಹೋಗ್ತಾ ಇದೆ. ಬಟ್ ಪ್ರಮೋಷನ್ ಅಂತ ಬಂದಾಗ ನಿಮ್ಮ ಮೊದಲನೇ ಚಿತ್ರ ಜೋಕಾಲೆ ರಿಲೀಸ್ ಆಗಿರೋದಕ್ಕೂ 3ನೇ ಚಿತ್ರ ಕೆರೆಬೇಟೆ ರಿಲೀಸ್ ಆಗ್ತಾ ಇರೋದಕ್ಕೂ ಆಗಿನ ಟೈಮ್ಗೂ ಈಗಿನ ಟೈಮ್ಗೂ ಪ್ರಮೋಷನ್ ಸ್ಟ್ರಾಟಜಿ, ಪ್ರಮೋಷನ್ ಪ್ಯಾಟರ್ನ್ ತುಂಬಾ ಚೇಂಜ್ ಆಗಿದೆ. ಹುಚ್ಚೆ ಹಿಡ್ದೋಗುತ್ತೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಆ ವಿಚಾರವಾಗಿ? ಅವಾಗ ಸುಲಭ ಇತ್ತು. ಪ್ರತಿಯೊಬ್ಬ ವ್ಯಕ್ತಿನೂ ಲೈಕ್ ಬೆಳ್ಳುಳ್ಳಿ ಕಬಾಬು, ಚಂದ್ರ, ಈಗೇನು ಗೊತ್ತಾ, ನೆವರ್ ಎಂಡ್. ನಿಮ್ಮ ಹತ್ರ 1000 ಕೋಟಿ ರೂಪಾಯಿ ಇದ್ರೂ ಪ್ರಮೋಷನ್ ಮಾಡೋಕೆ ಐಡಿಯಾಗಳಿದಾವೆ. 100 ರೂಪಾಯಿ ಇದ್ರೂ ಪ್ರಮೋಷನ್ ಮಾಡೋದಕ್ಕೆ ಐಡಿಯಾ ಇದೆ. ನಿಮ್ಗೆ ಶಕ್ತಿ ಅಷ್ಟೇ. ನೋಡಿ, ಪೇಪರ್ ಮೀಡಿಯಾ, ಟಿ ವಿ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಇನ್ಫ್ಲೂಯೆನ್ಸರ್ಸು, ಅದಾದಮೇಲೆ ಇನ್ನು ಟ್ಯಾಬ್ಲೋ ಗೀಬ್ಲೋ. ನೀವು ನೀವೇ ಬಂದು ಒಂದು 10 ಥರದ್ದು ಹೇಳಿದ್ರಿ. ಪೇಪರ್ ಆ್ಯಡ್ ಇವೆಲ್ಲ ನಾರ್ಮಲ್ ಆಗೋಯ್ತಲ್ಲ. ಮನೆಯಲ್ಲಿ ಸರ್ ಸೀರಿಯಲ್ ನೋಡೋರಿಗೆ ಈ ಥರದೊಂದು ಪ್ರಮೋಷನ್ ಮಾಡ್ಬೋದು, ಇದು ಮಾಡ್ಬೋದು. ಇದು ನೆವರ್ ಎಂಡಿಂಗ್ ಪ್ರೊಸೆಸ್. ಅದರಲ್ಲಿ ಏನು ಗೊತ್ತಾ, ನಮಗೇನು ಬೇಕು ಅನ್ನೋದು ತೊಗೊಳ್ಬೇಕು. ಅಂದರೆ ನಮಗೇನು ಬೇಕು ಅನ್ನೋಕ್ಕಿಂತನೂ ನಮ್ಮಲ್ಲಿ ಏನು ಶಕ್ತಿ ಇದೆ, ನಮಗೇನು ಯೋಗ್ಯತೆ ಇದೆ ಅಷ್ಟು. ನಾನು ಯಾವಾಗಲೂ ಅಷ್ಟೇ ಡಿಸೈಡ್ ಮಾಡಿರೋದು. ಸಿನಿಮಾ ಮಾಡ್ತಿದ್ವಿ, ಪ್ರಮೋಷನ್ ಮಾಡ್ತಿದ್ವಿ, ಕರೆಕ್ಟಾಗಿ ಹಂತಂತು ನಮ್ಮ ಟೀಮಲ್ಲೆಲ್ಲ ಹೇಳ್ಬಿಟ್ಟಿದ್ದೆ. ಸಿನಿಮಾನ ಎಲ್ಲರೂ ಹೇಳಿದ್ರು, ಸಿನಿಮಾ ಶುರು ಆಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ನಾನು ಯಾವುದಕ್ಕೂ ತಲೆನೇ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ಎಲ್ಲ. ಯಾಕೆಂತ ನನಗೊಂದು ಕ್ಲಿಯರ್ ಆಗಿದ್ದೆ, ನಾನು ಸಿನಿಮಾ ಯಾವಾಗಿಂದ ಪ್ರಮೋಷನ್ ಮಾಡಬೇಕು. ಫಸ್ಟು ಸಿನಿಮಾ ನನಗೆ ಶೂಟಿಂಗ್ ಮುಗಿಬೇಕು. ಈಗ ಕೆಲವು ಕಡೆಗೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾರೆ ಅಂತಂದರೆ, ಹೀರೋ ಬೇರೆ ಇರ್ತಾರೆ, ಪ್ರೊಡ್ಯೂಸರ್ ಬೇರೆ ಇರ್ತಾರೆ, ಅದನ್ನು ನೋಡ್ಕೊಳ್ಳೋಕೆ ಬೇರೆ ಬೇರೆ. ನಂದು ಹಂಗಲ್ಲ. ಎಲ್ಲವೂ ಇದ್ದಾಗ ನನಗೊಂದು ಫ್ರೀ ಟೈಮ್ ಬೇಕು. ನನಗೇನು ಹೇಳ್ತೀನಿ ಅದನ್ನು ಕಂಟೆಂಟ್ ರೆಡಿ ಮಾಡ್ಕೊಳ್ಳೋಕೆ ಡೈರೆಕ್ಟರ್ ಇರ್ತಾರೆ, ನಮ್ಮ ಟೀಮ್ ಇರ್ತಾರೆ, ಎಲ್ಲರೂ ಮಾಡಿಕೊಡ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನನಗೊಂದು ಸ್ಪೇಸ್ ಬೇಕು. ಆ ಸ್ಪೇಸಿಗೋಸ್ಕರ ಏನಂತಂದ್ರೆ ಫ್ರೀ ಆಗಬೇಕು, ಅದಕ್ಕೆ ಅಂತಲೇ ಇಡಬೇಕು. ನಿಮ್ಗೆ ಗೊತ್ತಿದೆ, ಹೆಚ್ಚು ಕಡಿಮೆ ನಾವು ನವಂಬರಿಂದ ಶುರು ಮಾಡಿರೋದು. ಒಂದೊಂದೇ ಕಂಟೆಂಟ್ ಬಿಡ್ತಾವ್ದು. 5 ಇವತ್ತಿಗೆ ಬಿಟ್ಟಿರೋದು 4 ಕಂಟೆಂಟ್. 2 ಸಾಂಗ್ ಬಿಟ್ಟಿದ್ವಿ, ಟ್ರೈಲರ್ ಬಿಟ್ಟಿದ್ವಿ, ಟೀಸರ್ ಬಿಟ್ಟಿದ್ವಿ. ಇನ್ನೆಷ್ಟು ಒಂದು ಸಾಂಗ್ ಬಿಡ್ತೀವಿ, ಸಿನಿಮಾ ರಿಲೀಸ್. ಅದಕ್ಕೆ ಸ್ಟ್ರಾಟಜಿನ ಕತೆ ಬಿಟ್ಟು ಆಚೆ ಹೋಗಿಲ್ಲ, ನೀಟಾಗಿ ಪ್ಲ್ಯಾಂಡ್ ಆಗಿ ಎಲ್ಲರೂ ಅಷ್ಟೇ. ಇವತ್ತು ಸಿನಿಮಾ ಅನ್ನೋದಕ್ಕೆ ಮೇಯ್ನು ಇವತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಎಲ್ಲರೂ ಕೂಡ ದೊಡ್ಡ ಸಹಕಾರನೇ. ಎಲ್ಲೂ ನೀಟಾಗಿ ಆಗ್ತಿದೆ. ಈಗ ಟ್ಯಾಬ್ಲೋ ವೆಹಿಕಲ್ ಅಂತ ಬಂತು. ಎಲ್ಲರೂ ಯೂಶ್ವಲ್ ಆಗಿ ಈಗ 106 ಸಿನಿಮಾದವರು ಟ್ಯಾಬ್ಲೋ ವೆಹಿಕಲ್ ಮಾಡಿದ್ದಾರೆ. ನಾವೇನು ಮಾಡಿದ್ವಿ, ಟ್ಯಾಬ್ಲೋನ ಸ್ಪೆಷಲ್ ಆಗಿ ಮಾಡಿದ್ವಿ. ಇಡೀ ಸಿನಿಮಾನೇ ಒಂದು ಅದು ಟ್ಯಾಬ್ಲೋ ವೆಹಿಕಲ್ನೇ ಕೂಣಿಯಾಗಿ ಮಾಡಿದ್ವಿ. ಆ ಕೂಣಿ ಒಳಗಡೆಗೆ ಮೀನು ಹಿಡಿಯೋಂಥದ್ದು ಏನೋ ನೋಡಿದ್ರೆ ಏನು ಗೊತ್ತಾ, ಜನಕ್ಕೊಂದು ಅಟ್ರಾಕ್ಟ್ ಆಗಬೇಕು. ಫಸ್ಟ್ ಅದು ಕತೆ ಒಳಗಡೆನೇ ಇರಬೇಕು. ಇನ್ನೂ ಅಟ್ರಾಕ್ಟ್ ಆಗೋದಕ್ಕೆ 10 ಮಾಡ್ಬೋದು, ಬಟ್ ಕತೆನೂ ಬಿಟ್ಟು ಹೋಗೋಗಿಲ್ಲ. ಅವೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಅವೆಲ್ಲವೂ ವರ್ಕೌಟ್ ಆಗಿದೆ ಅಂತ. ಇವೆಲ್ಲವಕ್ಕೂ ರಿಸಲ್ಟು ಥಿಯೇಟ್ರಿಗೆ ಜನ ಬಂದಾಗ ಆವಾಗ ನಾವು ಇಲ್ಲಪ್ಪ ಸಂತೋಷವಾಗಿ ಗುಣ ಆಗಿದೆ ಅನ್ನತ್ತಾರೆ. ಅಲ್ಲಿಲ್ಲ ಅಂದರೆ ಎಲ್ಲ ಪ್ರಯತ್ನಗಳು ಬ್ರದರ್, ಎಲ್ಲರೂ ಕೂಡ ಪ್ರಯತ್ನ ಮಾಡಿರ್ತಾರೆ. ಪ್ರತಿಯೊಂದು ಪ್ರಯತ್ನಕ್ಕೂ ಫೈನಲ್ಲಾಗಿ ವರ್ಡಿಕ್ಟ್ ಇದೆಯಲ್ಲ, ಗೆಲುವು ಅನ್ನೋದೇ ಉತ್ತರ. ನಿಮ್ಮ ಎಲ್ಲ ಪ್ರಯತ್ನಗಳು ಸೋಲಾದರೆ ನೀರಲ್ಲಿ ಹೋಮ ಮಾಡ್ದಂಗೆ ಯಾವ ಪ್ರಯತ್ನಕ್ಕೂ ಬೆಲೆ ಇರಲ್ಲ. ಯಾರೂ ನೆನ್ಪಿಟ್ಕೊಳ್ಳಲ್ಲ. ಅವನೊಬ್ಬ ಮಾಡಿದವನು ಮಾತ್ರ ನೆನಪಿರುತ್ತೆ, ಅವನೊಬ್ಬನೇ ಮೆಲ್ಕಾಕಬೇಕು. ಗೆಲುವಾದಾಗ ಅವೆಲ್ಲವಕ್ಕೂ ಬೆಲೆ ಬರುತ್ತೆ. ಕರೆಕ್ಟ್ ಅಲ್ಲ? ಎಲ್ಲದ್ರ ಜೊತೆ ಸರ್, ಇದೇ 15ನೇ ತಾರೀಕಿಗೆ ನಿಮ್ಮ ಚಿತ್ರ ರೆಡಿ ಆಗಿದೆ. ಒಂದು ಹೊಸ ರೀತಿಯ ಕನಸನ್ನ ಇಟ್ಕೊಂಡು ನಿಮ್ಮ ಆಸೆನ ಅಂದ್ರೆ ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ಆಸೆ ಮೂಲಕ ಇದೇ 15ನೇ ತಾರೀಕಿಗೆ ಥಿಯೇಟರ್ ಬರ್ತಾ ಇದ್ರ. ಸೊ ಆಡಿಯನ್ಸ್ಗೆ ಏನಕ್ಕೆ ಯಾವ ರೀತಿ ಕನ್ವೆ ಮಾಡ್ತೀರಾ? ಲೈಕ್ ಮೊಬೈಲಿಗೆ ಅಡಿಕ್ಟ್ ಆಗಿರುವಂಥ ಆಡಿಯನ್ಸ್ ಥಿಯೇಟರ್ ಕರ್ಸೋದು ತುಂಬಾ ಚಾಲೆಂಜಿಂಗ್ ಆಗಿದೆ. ಅವರಿಗೆ ಸುಲಭ. ನನಗೆ ಸೊ ಅಂತ ಆಡಿಯನ್ಸ್ನ ನೀವು ಹೆಂಗೆ ಕರೆಸ್ತೀರಾ ಅನ್ನೋದನ್ನ. ಟಿವಿಗೆ ಅಡಿಕ್ಟ್ ಆದವ್ರು ಕರೆಯೋದು ಕಷ್ಟ ಇದೆ. ಮೊಬೈಲಿಗೆ ಅಡಿಕ್ಟ್ ಆದವ್ರನ್ನ ಕರೆಸ್ಬಿಡ್ಬೋದು. ಅದು ಇದು ಕಂಟೆಂಟ್ ಹಾಕಿ ಇಂಪ್ರೆಸ್ಸು. ಬಟ್ ಓವರಾಲ್ ಏನು ಗೊತ್ತಾ, ಒಳ್ಳೆ ಸಿನಿಮಾ ಮಾಡಿದ್ವಿ. ಜನ ಕೂಡ ಖಂಡಿತವಾಗೂ ಒಳ್ಳೆ ಸಿನಿಮಾ ಮತ್ತೊಂದು ಹೇಳ ಬ್ರದರ್, ಸತ್ಯವಾಗ್ಲೂ ಅದು ಯಾರು ಏನು ಹೇಳೋದಕ್ಕಾಗಲ್ಲ. ಅವರಿಗೆ ಎಲ್ಲೋ ಒಂದು ಅನ್ಸ್ಬಿಡ್ಬೇಕು, ಸ್ಪಾರ್ಕ್ ಅನ್ಸ್ಬಿಡ್ಬೇಕಂದ್ರೆ ಈ ಸಿನಿಮಾ ನಾನು ನೋಡಬೇಕು ಅಂತ. ನೀವೇನು ಇವತ್ತು 6 ಕೋಟಿ ಜನಕ್ಕೆ ಪ್ರಮೋಷನ್ ಮಾಡಿ ಇಂಥ ಸಿನಿಮಾ ಬರ್ತಿದೆ ಅಂತ ಅನ್ಸೋದು ದೊಡ್ಡ ವಿಚಾರನೇ ಅಲ್ಲ. ಗೊತ್ತಾಗಂಗೆ ಮಾಡೋದು, ಬರಬೇಕು ಅಂತ ಥಿಯೇಟ್ರಿಗೆ ಅನ್ಸಂಗೆ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಅದನ್ನು ಅವರಿಗೆ ಕಂಟೆಂಟಿಂದನೇ ಆಗಬೇಕು. ನಮ್ಮ ಸಿನಿಮಾದೇನೋ ಒಂದು ಟ್ರೈಲರು, ಟೀಸರು, ಸಾಂಗಿಂದನೇ ಅವ್ರಿಗೆ ಅನ್ಸ್ಬೇಕಿಲ್ಲ ಈ ಸಿನಿಮಾ ಏನೋ ಒಂದು ಸ್ಪೆಷಲ್ ಆಗಿದೆ, ಇದನ್ನು ನೋಡ್ಬೇಕು ನಾನು ಅಂತ. ಆ ಥರ ನಮ್ಮ ಸಿನಿಮಾ ಕಂಟೆಂಟು ಖಂಡಿತವಾಗೂ ಏನು ಟ್ರೈಲರು, ಟೀಸರ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ. ನೀವೆಲ್ಲರೂ ಇಷ್ಟಪಡೋವಂಥ ಸಿನಿಮಾ ಮಾಡಿದ್ದೀವಿ. ಈಗ ಟ್ರೈಲರು, ಟೀಸರಲ್ಲಿ ಏನು ನೋಡಿದ್ರಲ್ಲ, ಎಲ್ಲರೂ ಅದರಲ್ಲಿ ಅದ್ಭುತ ಹಾಕಿ ಸಿನಿಮಾದಲ್ಲಿ ಒಂದೊಂದ್ಸರಿ ಜೊಳ್ಳಾಗೋಗ್ಬಿಡುತ್ತೆ. ನಾವು ಟ್ರೈಲರು, ಟೀಸರಲ್ಲಿ ಆದಷ್ಟು ಬ್ಯಾಲೆನ್ಸ್ಡು ಮಾಡಿ ತುಂಬ ಒಂದು ಏನು ಅಗ್ರೆಸಿವ್ ಆಗಿರೋದು, ಡೈಲಾಗ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಕತೆ ಇರ್ಬೋದು, ಎಲ್ಲ ಅಲ್ಲಿದೆ. ಖಂಡಿತವಾಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಬಟ್ ಆದರೆ ನಮ್ಗೆ ಯಾವುದೂ ಅಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ಬ್ಯಾಕ್ಗ್ರೌಂಡೇ ನಮ್ಮ ಕಂಟೆಂಟು. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಿದ್ದರೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ನೆಕ್ಸ್ಟ್ ಈ ಥರದ್ದು ಇನ್ನೂ ಒಂದು 10 ಸಿನಿಮಾಗಳು ಮಾಡ್ತೀವಿ. ಇನ್ನೂ 10 ಜನ ಹೊಸ ತಂಡಗಳು ಎಲ್ಲವೂ ಕೂಡ ಒಂದು ಪ್ರೊಡಕ್ಷನ್ ಹೌಸ್ ಗಟ್ಟಿ ಇದ್ದರೆ. ಗಟ್ಟಿ ಇರೋದಂದ್ರೆ ಹೆಂಗೆ, ಗೆಲುವೇ ಗಟ್ಟಿ, ದುಡ್ಡು ಬಂದ್ರೇ ಗಟ್ಟಿ. ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ತಂಡದ ಮೇಲಿರಲಿ.
ಖಂಡಿತವಾಗೂ ನಿರಾಸೆ ಮಾಡಲ್ಲ. ನಿಮಗೆ ಟ್ರೈಲರಲ್ಲಿ ಮಾಡಿಲ್ಲ, ಟೀಸರಲ್ಲಿ ಮಾಡಿಲ್ಲ, ಸಾಂಗಲ್ಲಿ ಮಾಡಿಲ್ಲ, ಸಿನಿಮಾದಲ್ಲೂ ಕೂಡ ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಅಂತ ಕೇಳ್ತೀವಿ. ಸೊ ನಂದು ಈಗಾಗಲೇ ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಏನು ಹೇಳೋದಂದರೆ, ಇವಾಗ ನಮ್ಮ ಜನ್ರೇಷನ್ ಅವ್ರು ಏನಿದ್ದೀವಿ ನಾವು, ಮಲಯಾಳಮಲ್ಲಿ ಇಂಥ ಸಿನಿಮಾ ಬರುತ್ತೆ ಅಥವಾ ತಮಿಳಲ್ಲಿ ಈ ಥರ ಸಿನಿಮಾ ಬರುತ್ತೆ, ನಾವು ಅದಕ್ಕೆ ಜಾಸ್ತಿ ನೋಡ್ತೀವಿ. ಈ ಥರ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ಮಲಯಾಳಂ ಅಂತಲೇ ಹೇಳೋದೇ ಜಾಸ್ತಿ, ಫ್ರ್ಯಾಂಕ್ಲಿ ಹಾನೆಸ್ಟ್ ಅದು. ಸೊ ಈ ಥರ ಕನ್ನಡದಲ್ಲೂ ಒಂದು ಪ್ರಯತ್ನ ಅಲ್ಲ, ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ಅದು OTT ಅಲ್ಲಿ ನೋಡೋದು ಬಿಟ್ಟು ಒಂದು ಥಿಯೇಟರ್ಗೆ ಬಂದು ಒಂದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ, ನೀವು ಅದನ್ನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಯತ್ನ ಇದು. ಟ್ರೈಲರಲ್ಲಿ ಎಲ್ಲರೂ ಹೇಳ್ತಾರೆ ಟ್ರೈಲರ್ ಅಟ್ರಾಕ್ಟಿವ್ ಆಗಿರುತ್ತೆ, ಸಿನಿಮಾ ಬೇರೆ ಥರ. ಬಟ್ ನೀವು ನೋಡ್ದೇನೆ ಮುಂಚೆನೇ ಹೇಗೆ ಹೇಳ್ತೀರಾ ಅಲ್ವಾ, ಅದು ಬಂದು ನೋಡಬೇಕು. ಆಮೇಲೆ ನೋಡಿ ನಿಮ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡುವಂತಾರೆ, ಚೆನ್ನಾಗಿಲ್ಲ ಅಂತ ಹೇಳಿ ಹೌದೌದು ಕೇಳ್ಕೊಂಡು ಹಾಳಾಗೋರು ಸುಮಾರು ಜನ ಇರ್ತಾರೆ. ಇವಾಗ ನನ್ಗೇನೆ ಥಿಯೇಟರ್ಗೆ ಬಂದು ಅನುಭವ ಎಕ್ಸಾಕ್ಟ್ಲಿ ಅಷ್ಟ ಖಂಡಿತ. ಬಟ್ ಆದರೆ ಹೇಳ್ತೀನಿ ಬ್ರದರ್, ನಾವು ಅನ್ಕೊಂಡು ಇವತ್ತು ಡಿಜಿಟಲ್ ಮೀಡಿಯಾ ಬಂದಮೇಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಎಲ್ಲವೂ ಗೊತ್ತಾಗ್ತಾ ಹೋಗ್ಬಿಡುತ್ತೆ ಬ್ರದರ್. ಆದ್ರೆ ಒಂದು ಕೊರಗೆ ಏನಿರುತ್ತೆ ಗೊತ್ತಾ ಜನಕ್ಕೆ, ಅವನು ಹೊಸವಾಗರು ಏನು ನೋಡ್ತಾನೆ, ಅವನು ಯಾರು ಅಂತ, ಅದು ಒಂದು ತಲೆಯಿಂದ ತೆಗೆದಾಕ್ಬಿಡಿ ಅಂತ ಅಷ್ಟನ್ನೇ ಕೇಳೋದು. ಇದನ್ನು ಅದೊಂದನ್ನು ತೆಗೆದು ಹೊಸಬ್ರು, ಹೊಸ ತಂಡ, ಇವೆಲ್ಲವನ್ನ ಯಾರು ಹೊಸಬ್ರಲ್ಲ. ನನಗೆ ನಮ್ಮ ಡೈರೆಕ್ಟ್ರಿಗೆ ಎಲ್ಲರೂ 16-17 ವರ್ಷ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು, ಆ್ಯಕ್ಟ್ ಮಾಡಿದವರು, ಟೆಕ್ನಿಷಿಯನ್ಸು ಎಲ್ಲರೂ ಕೂಡ. ಒಂದೇ ಒಂದಿಲ್ಲ ನಮಗೆ ಕೊರತೆ, ಯಾವುದೋ ಒಂದು ದೊಡ್ಡ ಸಕ್ಸಸ್ಸು ಅನ್ನೋದಿಲ್ಲ, ಅದೊಂದು ಸತ್ಯ. ಅದ್ರ ಹಿಂದ್ಗಡೆಗೆ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋದಿಲ್ಲ, ಆದರೆ ದೊಡ್ಡವ್ರ ಸಹಕಾರ ಎಲ್ಲರದು ಇದೆ. ಅದು ಒಂದನ್ನು ತಲೆಯಿಂದ ನೀವು ತೆಗೆದುಹಾಕ್ಬಿಟ್ರೆ ನಮ್ಮ ಸಿನಿಮಾ ಖಂಡಿತವಾಗೂ 100% ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾ. ನಾನು ಹೇಳಿದ್ನಲ್ಲ ನಿಮ್ಗೆ, ಅವಾಗಲೂ ಹೇಳಿದೆ, ಬೆಳಿಗ್ಗೆ ಯಾರಿಗೂ ಹೇಳಿದೆ, ಇವತ್ತು ಚೆನ್ನಾಗಿದೆ ಅಂತಂದ್ರೂ ಬರಲ್ಲ, ತುಂಬ ಚೆನ್ನಾಗಿದೆ ಅಂದರೆ ಬರ್ತಾರೆ. ತುಂಬ ಚೆನ್ನಾಗಿದೆ ಅನ್ನೋ ಥರದ್ದೇ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ಎದ್ದು ಒಂದು ಚೂರು ಹೊರಡಬೇಕು, ಅವ್ರು ಮನ್ಸು ಮಾಡಬೇಕು. ಖಂಡಿತವಾಗ್ಲೂ ಸರ್, ಒಂದು ಒಳ್ಳೆ ಪ್ರಯತ್ನಕ್ಕೆ, ಹೊಸವರು ಮಾಡಿರೋ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಇದೆ ಅಂದ್ರೆ ಅದು ಯಾರೇ ಆಗಿರಲಿ ಕೈ ಹಿಡಿತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಚಿತ್ರನೂ ಕೂಡ ಕೈ ಹಿಡಿತಾರೆ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು. ಇಷ್ಟೊಂದು ನಮ್ಮ ಜೊತೆ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್.